ಸಗಜಾನಂದಗೆ ಸದ್ಗುರು ಸಿದ್ಧಗೆ ನಮೋ ನಮೋ ಸಿದ್ಧಾರೂಢಗೆ ನಮೋ ನಮೋ ಚಿದಾನಂದಗೆ ಚಿದ್ರೂಪಾತ್ಮಗೆ ಚಿದಾನಂದಗೆ ಚಿದ್ರೂಪಾತ್ಮಗೆ ಚಿನ್ಮಯ ಸಿದ್ಧಗೆ ನಮೋ ನಮೋ ಚಿನ್ಮಯ ಸಿದ್ಧಗೆ ನಮೋ ನಮೋ ಸಿದ್ಧಾರೂಢಗೆ ನಮೋ ನಮೋ ಸಚ್ಚಿದ್ರೂಪಗೆ ಸಗಜಾನಂದಗೆ ಸಚ್ಚಿದ್ರೂಪಗೆ ಸಗಜಾನಂದಗೆ ಸದ್ಗುರು ಸಿದ್ಧಗೆ ನಮೋ ನಮೋ ಸಿದ್ಧಾರೂಢಗೆ ನಮೋ ನಮೋ ಅಗಣಿತ ಮಹಿಮಗೆ ಅನುಪಮ ತೇಜಗೆ ಅಗಣಿತ ಮಹಿಮಗೆ ಅನುಪಮ ತೇಜಗೆ ಅಚಲಾರೂಢಗೆ ನಮೋ ನಮೋ ಅಚಲಾರೂಢಗೆ ನಮೋ ನಮೋ ನಿತ್ಯಾನಂದಗೆ ನಿಗಮಾತೀತಗೆ ನಿತ್ಯಾನಂದಗೆ ನಿಗಮಾತೀತಗೆ ನಿಜ ಗುರು ಸಿದ್ಧಗೆ ನಮೋ ನಮೋ ನಿಜ ಗುರು ಸಿದ್ಧಗೆ ನಮೋ ನಮೋ ಸಿದ್ಧಾರೂಢಗೆ ನಮೋ ನಮೋ ಪರತರ ರೂಪಗೆ ಪರಮಾನಂದಗೆ ಪರತರ ರೂಪಗೆ ಪರಮಾನಂದಗೆ ಪರಮಾರೂಢಗೆ ನಮೋ ನಮೋ ಪರಮಾರೂಢಗೆ ನಮೋ ನಮೋ ಬ್ರಹ್ಮಾರೂಢಗೆ ಬ್ರಹ್ಮಾಧಿಕಾರಿಗೆ ಬ್ರಹ್ಮಾರೂಢಗೆ ಬ್ರಹ್ಮಾಧಿಕಾರಿಗೆ ಬ್ರಹ್ಮಜ್ಞಾನಿಗೆ ನಮೋ ನಮೋ ಬ್ರಹ್ಮಜ್ಞಾನಿಗೆ ನಮೋ ನಮೋ ಸಿದ್ಧಾರೂಢಗೆ ನಮೋ ನಮೋ ಹಂಸಾರೂಢಗೆ ಹರಿಹರ ಬಂದೆಗೆ ಹಂಸಾರೂಢಗೆ ಹರಿಹರ ಬಂದೆಗೆ ಹರ್ಷಾರೂಢಗೆ ನಮೋ ನಮೋ ಹರ್ಷಾರೂಢಗೆ ನಮೋ ನಮೋ ಶಿವಾರೂಢಗೆ ಶಿವಕುಲಜಾತಗೆ ಶಿವಾರೂಢಗೆ ಶಿವಕುಲಜಾತಗೆ ಸಿದ್ಧಾರೂಢಗೆ ನಮೋ ನಮೋ ಸಿದ್ಧಾರೂಢಗೆ ನಮೋ ನಮೋ ಆರೂಢೇಶಗೆ ನಮೋ ನಮೋ ಭಕ್ತೋದ್ಧಾರಗೆ ಬವರೋಗ ವೈದ್ಯಗೆ ಭಕ್ತೋದ್ಧಾರಗೆ ಬವರೋಗ ವೈದ್ಯಗೆ ಮಾರ್ಗಾರೂಢಗೆ ನಮೋ ನಮೋ ಮಾರ್ಗಾರೂಢಗೆ ನಮೋ ನಮೋ ಶಾಂತಾರೂಢಗೆ ಶಮಗುಣತೀತಗೆ ಶಾಂತಾರೂಢ
ಶಮಗುಣತೀತಗೆ ಸಿದ್ಧಾರೂಢಗೆ ನಮೋ ನಮೋ ಸಿದ್ಧಾರೂಢಗೆ ನಮೋ ನಮೋ ಆರೂಢೇಶಗೆ ನಮೋ ನಮೋ ಮುಕ್ತನಾದೆನು ಭವದಿಂದ ಸಿದ್ಧಾರೂಢರ ಕೃಪೆಯಿಂದ ಸಿದ್ಧಾರೂಢರ ಕೃಪೆಯಿಂದ ಸೋಗಂ 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 ಓಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢಯತೀಶ್ವರಂ ವಿದ್ಯಾವಿನಯಸಂಪನ್ನಂ ವೇತರಾಗಂ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ಶಿವಾನಂದಭಾರತೀಶಂ ಶಿವಾನಂದಭಾರತೀಶಂ ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಜಗದ್ವಂದ್ಯ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಗುರುನಾಥಾರೂಢರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಜಗದ್ಗುರು ಶಿವರಾಮ ಅವಧೂತರ ಜಗದ್ಗುರು ಶಿವಶರಣಾನಂದ ಅವಧೂತರ ಜಗದ್ಗುರು ಕಟ್ಟೆ ಬಸವಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಕಟ್ಟೆ ಬಸವಾನಂದ ಮಹಾಸ್ವಾಮೀಜಿಯವರ ಹಾಗೂ ಶಿವಶರಣಾನಂದ ಮಹಾಸ್ವಾಮೀಜಿಯವರ ಜಗದ್ಗುರು ಅಪ್ಪಾಜಿಯವರ 50ನೇ ವರ್ಷದ ಸುವರ್ಣ ಪಟ್ಟಾಭಿಷೇಕ ಮಹಾಮಹೋತ್ಸವ ಹಾಗೂ ಜಗದ್ಗುರು ಅಪ್ಪಾಜಿಯವರ 83ನೇ ವರ್ಷದ ಜಯಂತ್ಯುತ್ಸವ ಹಾಗೂ ಶ್ರೀಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರ 25ನೇ ವರ್ಷದ ರಜತ ಮಹಾಮಹೋತ್ಸವ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ವಿಶ್ವಕುಟುಂಬಿ ನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಜಗದ್ಗುರು ಅಪ್ಪಾಜಿಯವರ ಅಡಿದಾವರಿಗಳಿಗೆ ಪಡಮಟ್ಟು ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶಿವಾದ್ವೈತ ತತ್ವಭೂಷಣ ವೇದಾಂತವಾಗೀಶ ಗೀತೋತ್ತಮಾಚಾರ್ಯ ಪರಮ ಪಾವನ ಬಿರುದಾಂಕಿತರಾದ ಪರಮ ಪೂಜ್ಯ ಶಿವಕುಮಾರ ಅಪ್ಪಂಗಳವರ ಅಡಿದಾವರಿಗಳಿಗೆ ಪಡಮಟ್ಟು ಅದೇ ರೀತಿಯಾಗಿ ದೇವಭೂಮಿ पुण्यभूमि काशी महानगर से आए हुए परम पूज्य श्रोत्रिय ब्रह्मनिष्ठ विरक्त महासंत मुमुक्षुओं का महामाता परम पूज्य दिव्यानंदपुरी महाराज के चरणों में नमन करते हुए एवं परम पूज्य श्रोत्रिय ब्रह्मनिष्ठ परमादर्श आचार्य महामंडलेश्वर परम पूज्य अभिषेक चैतन्य महाराजों के चरणों में नमन करते हुए ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಪೂಜ್ಯರ ಹಾಗೂ ಮಾತಾಜಿಯವರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಮಹಾತ್ಮರ ಉಪದೇಶಾಮೃತವನ್ನು ಆಲಿಸಿ ಪರಮ ಪವಿತ್ರವಾದ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ
ಇಂದಿನ ಚಿಂತನೆಗೆ ಅಧಿಕರಣವಾಗಿರ್ತಕ್ಕಂಥ ವಿಷಯ ಜಗದ್ಗುರು ಶಂಕರ ಭಗವತ್ಪಾದರಿಂದ ವಿರಚಿತವಾಗಿರ್ತಕ್ಕಂಥ ಮೋಹಮುದ್ಗರ ಭಜಗೋವಿಂದಂ ಎಂಬುವ ಸ್ತೋತ್ರದ ಕೊನೆಯ ಶ್ಲೋಕ. ಅದ್ಯಾವುದು ಅಂದರೆ, ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ ಚಿರಾದ್ಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ನಾವೆಲ್ಲರೂ ಕೂಡ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿರೂಪ ಮೋಕ್ಷವನ್ನು ಪಡೆಯಬೇಕೆಂದು ನಾವೆಲ್ಲ ಬಯಸ್ತೀವಿ. ನಾವೆಲ್ಲರೂ ಎಲ್ಲ ದುಃಖಗಳು ನಮ್ಮನ್ನು ಕೈ ಬಿಟ್ಟು ಹೋಗಿರಬೇಕು, ನಿತ್ಯ ಸುಖ ನಮಗೆ ಪ್ರಾಪ್ತಿಯಾಗಬೇಕು ಅಂತ ನಾವೆಲ್ಲರೂ ಕೂಡ ನಿತ್ಯ ಸುಖದ ಅಪೇಕ್ಷೆಯನ್ನು ಮಾಡ್ತಾ ಇದ್ದೀವಿ. ಆ ನಿತ್ಯ ಸುಖ ನಮಗೆ ಪ್ರಾಪ್ತಿಯಾಗಬೇಕಾಗಿತ್ತು ಅಂದರೆ ಅದು ಯಾರಿಂದ ಆಗ್ತದಂದ್ರೆ, ಲೋಕದಲ್ಲಿ ತ್ರಿಭುವನ ಜಠರೆ ಸದ್ಗುರು ಜ್ಞಾನದಾತು ಅಂತ ನಮಗೆ ಮೂರು ಲೋಕದಲ್ಲಿ ನಮ್ಮ ಅಜ್ಞಾನವನ್ನು ಕಳೆದು ನಮಗೆ ಸುಜ್ಞಾನವನ್ನು ನೀಡಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡುವವರು ಮೂರು ಲೋಕದಲ್ಲಿ ಯಾರಾದರೂ ಇದ್ದರೆ ಅವರು ಸದ್ಗುರುನಾಥ ಒಬ್ಬನೇ, ಮತ್ತು ಯಾರೂ ಅಲ್ಲ. ಅದಕ್ಕೆ ನಾವಿಲ್ಲಿ ಏನು ಮಾಡಬೇಕು ಅಂತಂದ್ರೆ, ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರುದೇವನ ಪಾದಚರಣದಲ್ಲಿ ಕಮಲದಲ್ಲಿ ಅನನ್ಯವಾಗಿರ್ತಕ್ಕಂಥ ಶ್ರದ್ಧೆಯನ್ನು, ಭಕ್ತಿಯನ್ನು, ವಿಶ್ವಾಸವನ್ನು, ಅನನ್ಯವಾದ ಪ್ರೇಮವನ್ನು, ನಿಷ್ಠೆಯನ್ನು ಇಟ್ಟಿದ್ದಾದ್ರೆ ಆ ಸದ್ಗುರುನಾಥ ಏನು ಮಾಡ್ತಾನೋ ಅಂದರೆ, ನಮ್ಮನ್ನು ಈ ಭವಬಂಧನದಿಂದ, ಜನ್ಮ ಮರಣ ರೂಪವಾಗಿರ್ತಕ್ಕಂಥ ಈ ಭವಬಂಧನದಿಂದ ನಮ್ಮನ್ನು ಅತಿ ಶೀಘ್ರದಲ್ಲಿ ನಮ್ಮನ್ನು ದಾಟಿಸುವಂಥವನಾಗ್ತಾನೆ. ಆದ್ದರಿಂದ ನಾವು ನಮ್ಮ ಅದಕ್ಕೆ ಸಾಧನವನ್ನು ಹೇಳ್ತಾರೆ ಇಲ್ಲಿ. ಏನು ಸಾಧನ ಹೇಳಿದರು ಅಂತಂದ್ರೆ, ಆತ್ಮ ಸಾಕ್ಷಾತ್ಕಾರ ನಮಗಾಗಬೇಕಾಗಿತ್ತು ಅಂತಂದ್ರೆ ಮೊದಲು ನಾವು ಸದ್ಗುರುನಾಥನ ಚರಣದಲ್ಲಿ ಅನನ್ಯವಾದ ಪ್ರೇಮವನ್ನು ಇಡಬೇಕು, ಅನನ್ಯವಾದ ಭಕ್ತಿಯನ್ನು ಇಡಬೇಕು. ಎರಡನೇದ್ದೇನು ಅಂದರೆ, ನಮ್ಮ ಮನಸ್ಸು ಹಾಗೂ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಪುಣ್ಯಾತ್ಮರೇ, ನಾವೆಲ್ಲರೂ ಕೂಡ ಇವತ್ತಿನ ದಿವಸ ನೋಡಿದರೆ ಉಜ್ಜಯಿನಿಯಲ್ಲಿ ಕುಂಭಮೇಳ ಆಗ್ತದೆ, ಹರಿದ್ವಾರದಲ್ಲಿ ಕುಂಭಮೇಳ ಆಗ್ತದೆ, ಪ್ರಯಾಗದಲ್ಲಿ ಕುಂಭಮೇಳ ಆಗ್ತದೆ. ಇವತ್ತಿನ ಉತ್ಸವವನ್ನು, ಇವತ್ತಿನ ಈ ಇದನ್ನು ನೋಡಿದರೆ ದಕ್ಷಿಣ ಕಾಶಿ ಹೇಮಕೂಟ ಅಂತ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಇವತ್ತಿನ ದಿವಸ ನಾವು ಕುಂಭಮೇಳವನ್ನು ಈ ಹಂಪಿಯಲ್ಲಿ ನಾವು ನೋಡಿದ್ದೀವಿ. ಇವತ್ತು ಅಷ್ಟು ಸುಂದರವಾಗಿರ್ತಕ್ಕಂಥ ಉತ್ಸವ ಜಗದ್ಗುರು ಅಪ್ಪಾಜಿಯವರ ಸನ್ನಿಧಾನದಲ್ಲಿ. ಆದ್ದರಿಂದ ನಾವೆಲ್ಲರೂ ಕೂಡ ಮುಕ್ತರಾಗಬೇಕಾಗಿತ್ತು ಅಂದರೆ ಸದ್ಗುರುನಾಥನ ಸೇವೆಯನ್ನು, ಆಪ್ತ ಅಂಗ ಸ್ಥಾನ ಸದ್ಭಾವ ರೂಪ ಸೇವೆಯನ್ನು ಮಾಡಬೇಕು ಅಂತ ಹೇಳ್ಕೊಂಡು ಬಂದಿದ್ದಾರೆ. ಶಿವರಾಮಾವಧೂತರು ನಿಮಗೆಲ್ಲ ಗೊತ್ತದ. ಶಿವರಾಮಾವಧೂತರು ಜಗದ್ಗುರು ಸಿದ್ಧಾರೂಢರ ಸನ್ನಿಧಿಗೆ ಹೋಗಿ ಸಿದ್ಧಾರೂಢರ ಸೇವೆಯನ್ನು ಮಾಡಿದರು, ಅನನ್ಯವಾದ ಸೇವೆಯನ್ನು ಮಾಡಿದರು. ಜಗದ್ಗುರು ಸಿದ್ಧಾರೂಢರು ಎಲ್ಲಿ ಕಳಿಸ್ಕೊಟ್ರು ಅಂತಂದ್ರೆ, ಹೋಗಪ್ಪ ನಿನ್ನ ಗುರು ಚಳಗುರಿಕೆಯಲ್ಲಿದ್ದಾರೆ ಅಂತ ಯರಿತಾತನವ್ರ ಹತ್ರ ಕಳಿಸ್ಕೊಟ್ರು. ಯರಿತಾತನವ್ರ ಹತ್ರ ಬಂದು 12 ವರ್ಷ ಅನನ್ಯವಾದ ಭಕ್ತಿಯಿಂದ, ಪ್ರೇಮದಿಂದ ಬಹಳ ಸದ್ಭಾವ ಸೇವೆಯನ್ನು ಮಾಡಿದರು. ಆವಾಗ ಅವರು ಹೇಳಿದರು, ಏನು ಬೇಕು ಅಂತಂದ್ರೆ ನನಗೆ ತುಮಕೂರು ಚಕ್ಕಲಿ ಬೇಕು ಅಂತ ಹೇಳಿದರು. ಆಮೇಲೆ ತುಮಕೂರು ಚಕ್ಕಲಿಯನ್ನು ತೊಗೊಂಡು ಬಂದರು. ಆ ಚಕ್ಕಲಿ ತೊಗೊಂಡು ಬರೋಕ್ಕೆ ಅಲ್ಲಿ ಏನು ಮಾಡಿದರು ಅಂದರೆ, ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಇದೆಲ್ಲವನ್ನು ಬಿಟ್ಟು ಅವರು ಹಮಾಲಿಯನ್ನು ಮಾಡಿದರು. ಅದರಿಂದ ಚಕ್ಕಲಿಯನ್ನು ತಂದು ಕೊಟ್ಟು ಯರಿತಾತಕ್ಕೆ ಕೊಟ್ಟರು. ಆಮೇಲೆ ಗಂಗಾಜಲ ಅಂದರು. ಅಷ್ಟೊತ್ತಿಗೆ ಯಾರೊಬ್ಬರು ಭಕ್ತರು ಗಂಗಾಜಲವನ್ನು ತಂದು ಕೊಡುವಂಥವರಾದರು. ಆ ಚಳಗುರಿಕೆ ಯರಿತಾತನವರಿಗೆ ಸಂತೋಷ ಆಗಿ ಅವರ ಸೇವೆಯಿಂದ ಶಿವರಾಮಾವಧೂತರಿಗೆ ಅಂದ್ರಂತ, ನೀನು ಕೂಡ ನನ್ನಷ್ಟೇ, ನೀನು ಕೂಡ ಬ್ರಹ್ಮಜ್ಞಾನಿ ಆಗು, ನಿನ್ನ ಕೀರ್ತಿಯು ನನ್ನಷ್ಟೇ ನಿನ್ನ ಕೀರ್ತಿಯು ಹರಡ್ತದಂತ ಆಶೀರ್ವಾದ ಮಾಡಿದರು. ಅದು ಎದರದಿಂದ ಅಂದರೆ ಗುರು ಸೇವೆಯಿಂದ. ಹಾಗೆ ಅಪ್ಪಾಜಿಯವರು ಕೂಡ ಒಂದು ಸಲ ಅಪ್ಪಾಜಿಯವರನ್ನು ಶಿವಲಿಂಗೇಶ್ವರ ಅಜ್ಜವರು ಕೇಳಿದರು ಜಗದ್ಗುರು ಅಪ್ಪಾಜಿಯವರನ್ನು, ಯಪ್ಪ ಇದೆಲ್ಲ ವೈಭವ, ಇದೆಲ್ಲ ಭಾಳ ದೊಡ್ಡ ಇದರಿಂದ ನಿಮ್ಮ ವೈಭವ ನಡೀತೈತಿ ಅಂದಾಗ ಅಪ್ಪಾಜಿಯವರು ಒಂದು ಮಾತು ಹೇಳಿದ್ರಂತೆ, ಏನಿಲ್ಲರಿ ಇದೆಲ್ಲ ನಡಿಬೇಕಾದ್ರೆ
ಅಪ್ಪಾಜಿಯವರು ಜಗದ್ಗುರು ಗುರುನಾಥಾರೂಢರ ಸೇವೆಯನ್ನು ಮಾಡಿದ್ರಿಂದ ಅಪ್ಪಾಜಿಯವರು ಅಂದ್ರಂತ ಇದೆಲ್ಲ ನಮ್ಮಿಂದ ಅಲ್ಲ, ಇದೆಲ್ಲ ಜಗದ್ಗುರು ಗುರುನಾಥಾರೂಢರ ಸೇವಾ ಮಾಡಿದ ಫಲದಿಂದ ಇಷ್ಟೆಲ್ಲ ವೈಭವ ನಡೆಯಕತ್ತದಂದ್ರಂತ. ಹಾಗೆ ನಾವು ಕೂಡ ಆ ಸದ್ಗುರುನಾಥನ ಸೇವೆಯನ್ನು ಮಾಡಿದ್ವಿ ಅಂತಂದ್ರೆ ಆ ಗುರುಕೃಪೆಯಿಂದ ನಮಗೂ ಏನಾಗ್ತದಂದ್ರೆ ಅವನ ಪಾದದಲ್ಲಿ ಅನನ್ಯವಾದ ಭಕ್ತಿಯನ್ನು ಇಟ್ಟು ನಮ್ಮ ಇಂದ್ರಿಯ ಮನಸ್ಸುಗಳನ್ನು ನಿಗ್ರಹ ಮಾಡಿಕೊಂಡು ಗುರು ಸೇವಾ ಮಾಡಿದ್ವಿ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಅಂಥ ಸದ್ಬುದ್ಧಿಯನ್ನು ಆ ಜಗದ್ಗುರುಗಳು ನಿಮ್ಮೆಲ್ಲರೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ವಾಕ್ಯವನ್ನು ಸದ್ಗುರುನಾಥನ ಸನ್ನಿಧಾನದಲ್ಲಿ ಸಮರ್ಪಿಸುತ್ತೇನೆ. ಹರಿ ಓಂ ತತ್ಸತ್. ईश्वरो गुरुरात्मेति मूर्तिभेदाद्विभागिने व्योमवद्व्याप्तदेहाय दक्षिणामूर्तये नमः. श्री दक्षिणामूर्तये नमः. त्रैलोक्य संपदालय के समोल्लेखन विद्य सच्चिदानंद रूपाय शिवाय ब्रह्मणे नमः. परमाराध्य प्रातस्मरणीयराಗಿ ಜಗದಾದಿ ಜಗದ್ವಂದ್ಯರಾಗಿ ಅದ್ವೈತ ವೇದಾಂತ ತತ್ವವನ್ನು ನಾಡಿನಾದ್ಯಂತವಾಗಿ ಸಂಚರಿಸಿ ಉಪದೇಶವನ್ನು ಗೈದು ಜಗದೋದ್ಧಾರ ಮಾಡಿರುವ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವ ಅವಧೂತ ಚಕ್ರವರ್ತಿಗಳಾಗಿರುವ ಶ್ರೀ ಶಿವರಾಮ ಅವಧೂತರ ಶ್ರೀಚರಣಕ್ಕೂ ಶರಣಾನಂದ ಮಹಾತ್ಮರ ಶ್ರೀಚರಣಕ್ಕೂ ಕಟ್ಟೆ ಬಸವಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಎಲ್ಲ ಕಾರ್ಯಕ್ರಮಗಳು ಯಾವತ್ತೂ ದಿವ್ಯ ಸನ್ನಿಧಾನ ಸ್ಥಾನವನ್ನು ಅಲಂಕರಿಸುತ್ತಾ ಬಂದಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಮಾತೃ ಹೃದಯದ ಮಹಾಂತ ನೆನೆಸಿಕೊಂಡಿರುವ ಇಂಚಳದ ಪೂಜ್ಯ ಶ್ರೀಗಳವರ ಶ್ರೀಚರಣದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಘನಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಅದ್ವೈತ ವೇದಾಂತ ಗಣವಿದ್ವಾಂಸರು ಗೀತೋತ್ತಮಾಚಾರ್ಯರೆಂದೇ ಪ್ರಖ್ಯಾತಿಯಾಗಿರುವ ಬೀದರದ ಪೂಜ್ಯ ಅಪ್ಪಾಜಿಯವರ ಶ್ರೀಚರಣದಲ್ಲಿ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕಾಶಿ ಹರಿದ್ವಾರ ಮೊದಲಾದಗಳಿಂದ ಬಂದಿರತಕ್ಕಂಥ ಮಹಾತ್ಮರೆಲ್ಲರ ಶ್ರೀಚರಣಕ್ಕೆ ವಂದಿಸಿ ಅವರಿವರೆನ್ನದೇ ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವ ಸರ್ವ ಮಹಾತ್ಮರೆಲ್ಲರ ಶ್ರೀಚರಣಕ್ಕೆ ಹಾಗೂ ಮಾತೆಯವರ ಶ್ರೀಚರಣಕ್ಕೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳಾಗಿರುವ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಗುರು ಚರಣಾಂಬುಜ ನಿರ್ಭರ ಭಕ್ತ ಸಂಸಾರ ಚಿರಾದ್ಭವ ಮುಕ್ತ. ಯಾವ ಆದಿಶಂಕರಾಚಾರ್ಯರ ರಚಿಸಿರುವಂತಹ ಭಜಗೋವಿಂದಂ ಎನ್ನುವಂತಹ ಒಂದು ಸಣ್ಣದಾಗಿರ್ತಕ್ಕಂಥ ಪದ್ಯ ರೂಪದಲ್ಲಿ ರಚಿಸಿರುವಂತಹ ಒಂದು ಸ್ತೋತ್ರವನ್ನು ಆಧಾರವಾಗಿಟ್ಟುಕೊಂಡು ಈ ಪೂರ್ವದ ಮಹಾತ್ಮರು ಬಹಳ ಸುಂದರವಾಗಿ ಉಪದೇಶ ಮಾಡಿಕೊಂಡು ಬಂದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ರೂಪವಾಗಿರುವ ಮೋಕ್ಷ ಆಗಬೇಕಾದ್ರೆ ವಿಚಾರ ಮಾಡಬೇಕು. ವಿಚಾರಕ್ಕ ಮೂಲ ಕಾರಣ ಏನು ಅಂತ ಕೇಳಿದ್ರೆ ಮುಖ್ಯವಾಗಿ ಮೊದಲ ನಮ್ಮೆಲ್ಲರಿಗೆ 4 ಕೃಪೆಗಳಾಗಬೇಕು. ಒಂದು ಈಶ್ವರ ಕೃಪೆ, ಎರಡನೇದು ಗುರು ಕೃಪೆ, ಮೂರನೇದು ವೇದ ಕೃಪೆ ಮತ್ತು ಅಂತಃಕರಣ ಕೃಪೆ. ಆದ್ಯ ಶಂಕರಾಚಾರ್ಯರು ಈ ಶ್ಲೋಕದಲ್ಲಿ ಗುರು ಕೃಪೆ ಮತ್ತು ಅಂತಃಕರಣದ ಕೃಪೆಯನ್ನು ಹೇಳಿದ್ದು ವಿಶೇಷವಾಗಿ ಕಂಡು ಬರ್ತಾ ಇದೆ.
ಆದ್ಯ ಶಂಕರಾಚಾರ್ಯರು ಅನಂತ ಗ್ರಂಥಗಳನ್ನು ರಚಿಸಿದ್ದಾರೆ. ಕರೆ ಆ ಅನಂತ ಎಲ್ಲ ಗ್ರಂಥಗಳಕ್ಕಿಂತಲೂ ಈ ಭಜಗೋವಿಂದನ ಅಂತ ಸ್ತೋತ್ರ ಸರ್ವೇ ಸಾಮಾನ್ಯರೆಲ್ಲರಿಗೂ ಕೂಡ ಅರ್ಥವಾಗಿ ಯಾವ ಅಧ್ಯಾತ್ಮದ ಜ್ಞಾನ ಆಗುವುದನ್ನು ಇಲ್ಲಿ ನಾವು ಸುಲಭವಾಗಿ ಕಾಣ್ಕೋತೇವೆ. ಯಾಕೆ ಅಂತ ಕೇಳಿದರೆ, ಎಷ್ಟು ಸುಲಭವಾಗಿ ಅವರು ಸಂಚಾರ ಮಾಡುವ ದಶೆಯಲ್ಲೇ ಕಂಡು ಹಿಡಿದರು ಈ ಜಗತ್ತಿನಲ್ಲಿರ್ತಕ್ಕಂಥ ಜನರು ಯಾವ ಮುಖವಾಗಿ ಹೊರಟಿದ್ದಾರೆ ಅಂತ. ಅವರು 14 ಜನ ಶಿಷ್ಯರನ್ನ ಕರೆದುಕೊಂಡು ಕಾಶಿ ಕ್ಷೇತ್ರಕ್ಕೆ ಬಂದಾಗ ಆ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣ ಮುದುಕ ಯಾವ ವ್ಯಾಕರಣ ಸೂತ್ರವನ್ನ ಕಂಠಪಾಠ ಮಾಡ್ತಾ ಇದ್ನಂತೆ. ಈಗೋ ಆಗೋ ಅನ್ನುವ ರೀತಿಯಲ್ಲಿ ಆಯುಷ್ಯ ಬಹಳ ಆಗಿದೆ. ಆ ಸಂದರ್ಭದಲ್ಲಿ ಭಗವಂತನ ಭಜನೆಯನ್ನು ಮಾಡಬೇಕಾಗಿತ್ತು. ಆದರೆ ಭಗವಂತನ ಭಜನೆಯನ್ನ ಬಿಟ್ಟು ಅವಾಗ ಏನ್ ಮಾಡಕತ್ತಿದ್ರು ಅಂದ್ರೆ ವ್ಯಾಕರಣ ಸ್ತೋತ್ರವನ್ನ ಕಂಠಪಾಠ ಮಾಡಕತ್ತಿದ್ದಾಗ ಆವಾಗ ಭಜಗೋವಿಂದಂ ಅನ್ನುವಂಥ ಸ್ತೋತ್ರವನ್ನ ಶ್ಲೋಕಗಳನ್ನ ರಚನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸನ್ನಿಹಿತ ಮರಣೆ ಸಂಪ್ರಾಪ್ತೆ ಅಂತ ಅವಾಗ ಈ ಶ್ಲೋಕವನ್ನು ಹೇಳಲಿಕ್ಕೆ ಅವರು ಪ್ರಾರಂಭ ಮಾಡಿ ಕೊನೆ ಶ್ಲೋಕ ಯಾವುದು ಅಂದ್ರೆ ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರ ಅಚಿರಾದ್ಭವ ಮುಕ್ತ. ಯಾವಾತನು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರುವಿನ ಪಾದ ಕಮಲಗಳಲ್ಲಿ ಯಾವ ನಂಬಿಕೆ ಭಕ್ತಿ ವಿಶ್ವಾಸವನ್ನು ಇಟ್ಟಿರುತ್ತಾನೆಯೋ ಅಂತಹ ಯಾವ ಶಿಷ್ಯನ ಭಕ್ತನ ಯಾವ ಜನನ ಮರಣಾತ್ಮಕವಾಗಿರುವ ಈ ಸಂಸಾರ ಸಮುದ್ರದಿಂದ ನಾನು ಕೂಡಲೇ ದಾಟಿಸುತ್ತೇನೆ. ಅಷ್ಟೇ ಅಲ್ಲ, ಯಾವಾತನು ಯಾವ ತನ್ನ ಇಂದ್ರಿಯಗಳನ್ನು ದಶ ಇಂದ್ರಿಯಗಳ ಸಹಿತವಾಗಿರುವಂತಹ ಮನಸ್ಸನ್ನ ನಿಗ್ರಹ ಮಾಡಿರುತ್ತಾನೆಯೋ ಅವನಿಗೆ ಏನಾಗ್ತದ ಅಂತ ಕೇಳಿದ್ರೆ ಅವನ ಹೃದಯದಲ್ಲಿರುವ ಆ ಯಾವ ಆತ್ಮದೇವನ ದರ್ಶನವೂ ಕೂಡ ಆಗ್ತದ ಅನ್ನುವಂತಹ ಸಾರವನ್ನ ಈ ಯಾವ ಶ್ಲೋಕದಲ್ಲಿ ಹೇಳಿದರು. ಯಾಕೆ ಅಂತ ಕೇಳಿದ್ರೆ ರಾಶಿ ರಾಶಿ ಗ್ರಂಥಗಳದವ. ಆ ಗ್ರಂಥಗಳನ್ನ ನಾ ಎಲ್ಲ ಬಲ್ಲವನಿದ್ದೀನಿ, ನಾವು ಓದ್ಕೊಂಡು ಜ್ಞಾನ ಮಾಡ್ಕೋತೀನಿ ಅಂತಂದ್ರೆ ಅದು ಜ್ಞಾನ ಆಗೋದಿಲ್ಲ. ಯಾಕೆ ಅಂದ್ರೆ ಹೇಳ್ತಾರೆ, ಗುರುವರನ್ ಒಲವಿಲ್ಲದೆ ಏನನ್ನುವುದಲ್ಲೂ ದೊರಕೊಳ್ಳಲರಿಯದು ಸಮ್ಯಕ್ ಜ್ಞಾನ. ಗುರುವಾಕ್ಯವಿಲ್ಲದೆ ಎಂತಪ್ಪ ಪುರುಷರಿಗೂ ಸಮನಿಸದು ಮುಕ್ತಿ. ಗುರು ಇಲ್ಲದೆ ವಿನಃ ಮೋಕ್ಷ ಅನ್ನುವಂಥದ್ದು ಆಗೋದಿಲ್ಲ. ಆದರೆ ಆ ಮೋಕ್ಷವನ್ನು ಹೊಂದಬೇಕಾದ್ರೆ ಮೋಕ್ಷದ ಡಿಪಾರ್ಟ್ಮೆಂಟ್ ಯಾವುದು ಅಂತ ಕೇಳಿದ್ರೆ ಸದ್ಗುರುನಾಥ. ಅದಕ್ಕಂತಹ ಸದ್ಗುರುನಾಥನಲ್ಲಿ ನಾವು ಅಪಾರವಾಗಿರ್ತಕ್ಕಂಥ ಸೇವೆಯಾದಿಗಳನ್ನು ಮಾಡಿ ಅವರ ಕೃಪೆಯನ್ನು ಪಡ್ಕೊಂಡದ್ದ. ಆದರೆ ಗುರು ಕೃಪೆ ಯಾವಾಗ ಆಗತ್ತೋ ಆವಾಗ ಏನಾಗ್ತದೋ ಅಂತ ಕೇಳಿದ್ರೆ ಮೋಕ್ಷ ಅನ್ನುವಂಥದ್ದು ಆಗ್ತದ. ಅದಕ್ಕೆ ಗುರು ಸೇವೆಯಲ್ಲಿಯೂ ಕೂಡ ಅಪಾರವಾದಂತಹ ಶಕ್ತಿ ಅದ. ಅಂತಹ ಅಪಾರವಾಗಿರ್ತಕ್ಕಂಥ ಶಕ್ತಿಯನ್ನು ಯಾರು ಹೊಂದಿದ್ದಾರೆ ಅಂತ ಕೇಳಿದ್ರೆ ತಾವೆಲ್ಲ ಇದು ಇಷ್ಟು ಕಾರ್ಯಕ್ರಮ ಆಗ್ತಾ ಇದೆ ಅಂತಂದ್ರೆ ಆಗಳೊಬ್ಬ ಮಹಾತ್ಮರು ಹೇಳಿದ್ರು ಇದು ಯುದ್ಧ ಅಂತ. ಇದು ಎಂಥ ಯುದ್ಧ ಅಂದ್ರೆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯಾವ ಯುದ್ಧಕ್ಕಾಗಿ ಸಮಾವೇಶಗೊಂಡಾಗ ಕೌರವರು ಪಾಂಡವರು ಆವಾಗ ಕೃಷ್ಣ ಪರಮಾತ್ಮನನ್ನ ಕುರಿತು ನಾ ಯುದ್ಧ ಮಾಡಕ್ ಒಲ್ಲ ಅಂತ ಅಳಕತ್ತಿರೋ ಅರ್ಜುನನನ್ನ ನೋಡಿ, ಇಲ್ಲಪ್ಪ ನಾನು ಈ ಯುದ್ಧಕ್ಕೆ ನಾನೇ ಎಲ್ಲ ಮಾಡಿಸೋನು, ನಿನ್ನ ಹತ್ರ ಏನಿಲ್ಲ, ಬೇಕಾದ್ರೆ ನೋಡು ನನ್ನ ವಿರಾಟ್ ರೂಪವನ್ನ ವಿಶ್ವ ರೂಪವನ್ನ ಅಂತಂದ ಕೃಷ್ಣ. ಆವಾಗ ಯಾವ ಅರ್ಜುನನಿಗೆ ಮಾತ್ರ ವಿಶ್ವರೂಪವನ್ನು ತೋರಿಸಿದ ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರಿಗೆ ಸಂಜಯನಿಗೆ ಮಾತ್ರ ಕಾಣಿತು. ಆದರೆ ಇವತ್ತಿನ ವಿಶ್ವರೂಪ ಜಗದ್ಗುರು ಸಿದ್ಧಾರೂಢರ ಪರಮತಾರವೇ ಆಗಿರ್ತಕ್ಕಂಥ ಜಗದ್ಗುರು ಶಿವಾನಂದ ಭಾರತೀಯಪ್ಪವರು ಇಡೀ ವಿಶ್ವರೂಪವನ್ನು ಈ ಎಲ್ಲ ಮಹಾತ್ಮರ ರೂಪದಲ್ಲಿ ತಮ್ಮ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾರೆ. ಆ ವಿಶ್ವರೂಪದೊಳಗೆ ನಾವೆಲ್ಲ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಆ ಸದ್ಗುರುವಿನ ಯಾವ ಪಾದ ಕಮಲಗಳಲ್ಲಿ ಭಕ್ತಿಯನ್ನಿಟ್ಟು ಈ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಬೇಕಾಗಿದೆ. ಅಪ್ಪವರು ಬಹಳ ತೀಕ್ಷ್ಣವಾದ ಮತಿ ಉಳ್ಳವರು. ಯಾಕಂದ್ರೆ ಈ ಕ್ಷೇತ್ರ ವಿದ್ಯಾರಣ್ಯ ಮಹಾಸ್ವಾಮಿಗಳು ಯಾವ ಅಘೋರವಾದ ತಪಸ್ಸನ್ನ ಮಾಡಿರ್ತಕ್ಕಂಥ ಜಾಗಕ್ಕೆ ಯಾವ ವಿದ್ಯಾನಂದರ
ಹೆಸರು ಇರ್ತಕ್ಕಂಥ ವಿದ್ಯಾವಂತರಾಗಿರ್ತಕ್ಕಂಥ ವಿದ್ಯಾನಂದರನ್ನೇ ಏನು ಮಾಡಿದ್ರು ಅಂದ್ರೆ ಆಯ್ಕೆ ಮಾಡಿ ಇದಕ್ಕೆ ಪೀಠಾಧಿಪತಿಗಳನ್ನಾಗಿ ಮಾಡಿದ್ರು. ಅವ್ರದ್ದು 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮ, ಅಪ್ಪವ್ರದ 50ನೇ ವರ್ಷದ ಯಾವ ಸುವರ್ಣ ಮಹೋತ್ಸವ ಈ ಕಾರ್ಯಕ್ರಮ. ಇಂತಹ ಈ ಕಾರ್ಯಕ್ರಮದಲ್ಲಿ ಆ ಎಲ್ಲ ಮಹಾತ್ಮರ ಉಪದೇಶಾಮೃತವನ್ನು ಕೇಳಿ ನಾವೆಲ್ಲರೂ ಧನ್ಯರಾಗೋಣ ಅಂತ ಹೇಳ್ತಾ ನನ್ನೆರಡು ಪುಷ್ಪಗಳನ್ನ ಸದ್ಬಳಗಿ ಸ್ವೀಕರಣಕ್ಕೆ ಸಮರ್ಪಿಸಿ. ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರೀ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೇಕಪದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಪ್ರಾತಸ್ಮರಣೀಯ ಜಗದ್ಗುರು ಸಿದ್ಧಾರೂಢರ ತಾತಾರೂಢರ ದಿವ್ಯ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಕಾರ್ಯಕ್ಕೆ ಕಾರಣೀಭೂತರಾಗಿರತಕ್ಕಂಥ ಕ್ಷೇತ್ರದ ಅಧಿದೇವತೆ ಶಿವರಾಮಾವಧೂತರ ಶಿವಶರಣಾನಂದರ ಬಸವಾನಂದಜ್ಜನವರ ಪವಿತ್ರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಈ ವೇದಾಂತ ಪರಿಷತ್ತಿನ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಗುರು ಸಾರ್ವಭೌಮ ಸಾಧು ಚಕ್ರವರ್ತಿ ನಿರಾಭಾರಿ ಸದ್ಗುರು ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿಯೂ ನತಮಸ್ತಕನಾಗಿ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಶಿವಾದ್ವೈತ ಭೂಷಣ ಗೀತೋತ್ತಮ ವೇದಾಂತಾಚಾರ್ಯ ಪರಮ ಪೂಜ್ಯ ಸದ್ಗುರು ಶಿವಕುಮಾರಪ್ಪಂಗಳ ಪವಿತ್ರ ಚರಣಾರವಿಂದಗಳಲ್ಲಿಯೂ ವಂದಿಸಿ, ಕಾಶಿ ಹೃಷಿಕೇಶದಿಂದ ದಯಮಾಡಿಸಿರತಕ್ಕಂಥ ಪರಮ ಪೂಜ್ಯ ಸದ್ಗುರು ಮಹಾಮಂಡಲೇಶ್ವರರ ದಿವ್ಯ ಅಡಿದಾವರೆಗಳಲ್ಲಿಯೂ ನತಮಸ್ತಕನಾಗಿ ಶ್ರೀಮಠದ ಪೀಠಾಧಿಪತಿಗಳಾಗಿರತಕ್ಕಂಥ ಪೂಜ್ಯ ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೂ ವಂದಿಸಿ, ವೇದಾಂತ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಸಕಲ ಪರಮ ಪೂಜ್ಯರ ಶ್ರೀ ಚರಣಗಳಿಗೆ ಶರಣೆಂದು ಮಾತೋಶ್ರೀಯವರಿಗೂ ವಂದಿಸಿ, ಶ್ರೇಷ್ಠವಾದ ಮಾನವ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕೆಂಬ ಸದ್ಬುದ್ಧಿಯಿಂದ ಸದ್ಗುರುನಾಥನ ಸನ್ನಿಧಾನಕ್ಕೆ ಬಂದಿರತಕ್ಕಂಥ ತಮಗೆಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ, ಪುಣ್ಯಾತ್ಮರೇ, ತಾವೆಲ್ಲರೂ ದಯವಿಟ್ಟು ಶಾಂತತೆಯನ್ನು ಕಾಪಾಡಬೇಕು, ಅದು ನಿಮ್ಮತನ. ಪುಣ್ಯಾತ್ಮರೇ, ಶಿವರಾಮಾವಧೂತರ ಪುಣ್ಯಾರಾಧನೆ, ಶಿವಶರಣಾನಂದರ ಪುಣ್ಯಾರಾಧನೆ ಅಂತಂದರೆ ಇವತ್ತಿನ ದಿವಸ ಇದು ಯಾವ ಸಂಭ್ರಮ ಅಂತಂದರೆ ಹಂಪೆ ವಿರೂಪಾಕ್ಷಾರ್ಜುನ ಜಾತ್ರೆ ನಡೆದಂಗೆ ನಡೆದು ಹೋಯ್ತು ಇವತ್ತಿನ ದಿವಸ ನೋಡ್ಬೇಕಂತಂದರೆ. ಅಷ್ಟೊಂದು ಎಲ್ಲ ಭಕ್ತರಿಗೂ ಉತ್ಸಾಹ ತುಂಬಿದೆ. ಪುಣ್ಯಾತ್ಮರೇ, ಯಾವ ಶ್ರೀಕೃಷ್ಣ ಪರಮಾತ್ಮ ಮತ್ತು ಅರ್ಜುನ ರಣಭೂಮಿಗೆ ಬಂದಂತೆ ಮಹಾತ್ಮರು ಆ ಬೆಳ್ಳಿ ರಥದೊಳಗಿಂದ ಈ ಒಂದು ರಣಭೂಮಿಗೆ, ಈ ವೇದಿಕೆಗೆ ಬಂದಿದ್ದಾರೆ. ಇಲ್ಲಿ ಯಾರ ಜೊತೆಗೆ ಯುದ್ಧ ಮಾಡೋದು ಅಂತಂದರೆ ಅಜ್ಞಾನದ ಜೊತೆಗೆ ಯುದ್ಧ ಮಾಡೋದು ಅಂತ ಅರ್ಥ. ಪುಣ್ಯಾತ್ಮರೇ, ಇವತ್ತಿನ ವಿಚಾರ ಏನು ಅಂತಂದರೆ, ಶ್ರೀ ಗುರು ಆದಿಗುರು ಶಂಕರಾಚಾರ್ಯರು ಹೇಳಿದಂಥ ಮಾತು, ಗುರು ಚರಣಾಂಬುಜ ನಿರ್ಭರ ಭಕ್ತ ಸಂಸಾರ ಅಚಿರಾದ್ಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮ ದೇವಂ ದೃಕ್ಷಸಿ ನಿಜ ಹೃದಯಸ್ಥಂ ದೇವಂ ಅಂತ. ಗುರು ಚರಣಾರವಿಂದಗಳನ್ನೇ ನೆರೆನಂಬಿದಂಥ ಪರಮ ಭಕ್ತನು, ಗುರುವಿನಲ್ಲಿಯೇ ಪರಮ ವಿಶ್ವಾಸವನ್ನು ಇಟ್ಟಿರತಕ್ಕಂಥ ಪರಮ ಭಕ್ತನು ಅವನು ಏನು ಮಾಡ್ತಾನೆ ಅಂತಂದರೆ, ಸೇಂದ್ರಿಯ ಮಾನಸ ನಿಯಮಾದೇವಂ, ತನ್ನ ಮನಸ್ಸು ಇಂದ್ರಿಯಗಳನ್ನು ಸ್ವಾಧೀನ ಮಾಡಿಕೊಂಡು ಮನಸ್ಸು ಇಂದ್ರಿಯಗಳನ್ನು ನಿಗ್ರಹಿಸಿ
ತನ್ನ ಹೃದಯದಲ್ಲಿರತಕ್ಕಂಥ ಭಗವಂತನನ್ನ ಕಾಣತಕ್ಕಂಥವನಾಗಿದ್ದಾನೆ ಅಂತ ಅರ್ಥ. ಅಂದರೆ ಆ ಸದ್ಗುರುನಾಥನ ಒಂದು ಕೃಪೆಯಿಂದ ತನ್ನ ಆತ್ಮ ಸ್ವರೂಪವನ್ನು ಅರಿಯತಕ್ಕಂಥವನಾಗಿದ್ದಾನೆ ಅಂತ ಹೇಳಿ ಆದಿಗುರು ಶಂಕರಾಚಾರ್ಯರು ಈ ಮಾತನ್ನ ಹೇಳ್ತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಜನನ ಮರಣ ರೂಪ ಅನ್ನತಕ್ಕಂಥ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಬೇಕಾಗಿತ್ತು ಅಂತಂದರೆ ಅವಶ್ಯವಾಗಿ ಆ ಸದ್ಗುರುನಾಥನ ಕೃಪೆ ಅನ್ನತಕ್ಕಂಥದ್ದು ಬೇಕು. ಅದಕ್ಕಾಗಿ ನಿಜಗುಣ ಶಿವಯೋಗಿಗಳು ಹೇಳ್ತಾ ಇದ್ದಾರೆ, ಘೋರ ಭವಮಾಲೆಗಳುಕಿ ಮನದೊಳಿದಾರಿಂದ ತೊಲಗುವುದೆಂದು ಚಾರು ಗುರು ಪದವಿಡಿಯ ಮೊದಲೇ ಸಂಸಾರವೆನಗಿಲ್ಲವಾದುದ ಅಂತ ಹೇಳ್ತಾ ಇದ್ದಾರೆ ನಿಜಗುಣ ಶಿವಯೋಗಿಗಳು. ಗುರುಗಳಿಗೆ ನೀನು ಶರಣಾಗತನಾದ ಮೇಲೆ ಸದ್ಗುರುನಾಥ ನಿನ್ನನ್ನ ಜ್ಞಾನದ್ವಾರ ಉಪದೇಶವನ್ನ ಮಾಡಿ ಈ ಮೃತ್ಯು ಸಂಸಾರದಿಂದ ದಾಟಿಸ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ನಿಜಗುಣರು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ, ತರಣಿ ಶಶಿ ರೋಚಿಗಳ ಕಿರಣಗಳೈದಿ ಸಂಹರಿಸದ ಜ್ಞಾನ ತಿಮಿರಮಂ ಕೆಡಿಸುವುದು ಗುರುವರ್ಯ ನಿನ್ನ ನಸು ನೋಟ ಅಂತ ಹೇಳಿ. ಸೂರ್ಯನಿಂದಾಗಲಿ ಚಂದ್ರನಿಂದಾಗಲಿ ನಾಶ ಮಾಡಲಿಕ್ಕೆ ಸಾಧ್ಯವಾಗಲಾರದಂಥ ಅಜ್ಞಾನ, ನಮ್ಮ ಹೃದಯದಲ್ಲಿರ್ತಕ್ಕಂಥ ಅಜ್ಞಾನ ಅದು ಸದ್ಗುರುನಾಥನ ಉಪದೇಶದಿಂದ ಮಾತ್ರ ಅದು ನಾಶವಾಗುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಏನಂತಂದ್ರೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತೆ ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರಾರೂಢಾಣಿ ಮಾಯೆಯ. ಅರ್ಜುನ, ನಾನು ನಿನ್ನ ಹೃದಯದಲ್ಲಿದ್ದೇನೋ, ಸಕಲ ಚರಾಚರ ಪ್ರಾಣಿಗಳ ಹೃದಯದಲ್ಲಿ ನಾನಿದ್ದೇನೆ. ಆದರೆ ನನ್ನನ್ನು ನೀನು ನೋಡಬೇಕಾಗಿತ್ತು ಅಂತಂದರೆ ಈ ಚರ್ಮದ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಿನಗೆ ಜ್ಞಾನದ ಕಣ್ಣನ್ನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ನತುಮಾಂ ಶಕ್ಯಶೇ ದೃಷ್ಟುಂ ಅನೇನೈವ ಸುಚಕ್ಷುಷ ದಿವ್ಯಂ ದದಾಮಿತೆ ಚಕ್ಷು ಪಶ್ಯಮೆ ಯೋಗಮೈಶ್ವರಂ. ಅರ್ಜುನ, ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ. ಆ ದಿವ್ಯ ದೃಷ್ಟಿಯಿಂದ ನೀನು ನನ್ನ ವಿಶ್ವರೂಪವನ್ನು ನೋಡು ಅಂತ ಹೇಳಿ ಅಲ್ಲಿ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಭಗವಂತ. ಅದರಂತೆ ಸದ್ಗುರುಗಳು ನಮಗೆ ಜ್ಞಾನ ದೃಷ್ಟಿಯನ್ನು ಕೊಡುತ್ತಾರೆ. ಆ ಜ್ಞಾನ ದೃಷ್ಟಿಯಿಂದ ನಮ್ಮ ಆತ್ಮ ಸ್ವರೂಪವನ್ನು ಅರಿಯಲಿಕ್ಕೆ ಬರ್ತದೆ. ಅದಕ್ಕಾಗಿ ಶಂಕರಾಚಾರ್ಯರು ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ಶಿಷ್ಯ ಕೇಳ್ತಾನೆ ಗುರುಗಳನ್ನು ಕುರಿತು, ಏನಂತಂದ್ರೆ, ಕಥಂ ತರೆಯಂ ಭವಸಿಂಧು ಮೇತಂ ಕಾವಾಗತಿರ್ಮೇ ಕಥಮೋಸ್ತು ಪಾಯ ಜಾನೇನ ಕಿಂಚಿತ್ ಕೃಪಯಾವ ಮಾಂ ಪ್ರಭೋ ಸಂಸಾರ ದುಃಖ ಕ್ಷತಿಮಾತನುಷ್ವ ಅಂತ ಕೇಳ್ತಾ ಇದ್ದಾನೆ ಶಿಷ್ಯ ಗುರುಗಳನ್ನು ಕುರಿತು. ಏನಂತಂದರೆ, ಹೇ ಸದ್ಗುರುನಾಥ, ಈ ದುಸ್ತರವಾಗಿರತಕ್ಕಂಥ ಜನನ ಮರಣ ರೂಪ ಸಂಸಾರ ಶರದಿಯನ್ನ ದಾಟುವಂತ ಬಗೆ ಯಾವುದು ನನಗೆ ತಿಳಿಸ್ತಕ್ಕಂಥವನಾಗುವಂತ ಶಿಷ್ಯ ಕೇಳಿದಾಗ ಸದ್ಗುರು ಹೇಳ್ತಾ ಇದ್ದಾರೆ, ಹೇ ಶಿಷ್ಯನೇ, ಅದಕ್ಕೊಂದು ಉಪಾಯ ಇದೆ, ತಿಳ್ಕೊ. ಅಪಾಯಕ್ಕೆ ಒಂದು ಉಪಾಯ ಇದ್ದೇ ಇರ್ತದ, ಅದಕ್ಕಾಗಿ ಹೇಳ್ತೇನೆ, ತಿಳ್ಕೊ. ಮಾ ಭೈಷ್ಟ್ವಯುದ್ಧಂ ಸ್ತವನಾಸ್ತ್ಯಪಾಯ ಸಂಸಾರ ಸಿಂಧೋ ಸ್ತರಣೇಸ್ತುಪಾಯ ವೇದಾಂತಾರ್ಥ ವಿಚಾರೇನ ಜಾಯತೆ ಜ್ಞಾನಮುತ್ತಮಂ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಅದಕ್ಕೆ ಯಾವ ಉಪಾಯ ಇದೆ ಅಂತಂದರೆ, ವೇದಾಂತವೆಂಬ ವಿಚಾರದಿಂದ ನೀನು ನಿನ್ನ ಹೃದಯದಲ್ಲಿರ್ತಕ್ಕಂಥ ಆತ್ಮನನ್ನ ಅರಿಯಬಹುದು, ತಿಳಿಯಬಹುದು ಅಂತ ಹೇಳ್ತಕ್ಕಂಥವನಾಗಿದ್ದಾನೆ ಭಗವಂತ. ಅದಕ್ಕೋಸ್ಕರವಾಗಿ ಇತಿಹಾಸದಲ್ಲಿ ತಾವೆಲ್ಲರೂ ತಿಳ್ಕೊಂಡಿರ್ಬೋದು, ಹಿಂದೆ ಇತಿಹಾಸದೊಳಗೆ ವಿದ್ಯಾರಣ್ಯರು ತಪಸ್ಸನ್ನು ಮಾಡಿ ಈ ಹಂಪಿ ಕ್ಷೇತ್ರದಲ್ಲಿ ಬಂಗಾರದ ಮಳೆಯನ್ನು ಸುರಿಸಿದ್ರಂತೆ. ಬಂಗಾರದ ಮಳೆಯನ್ನು ವಿದ್ಯಾರಣ್ಯರು ದೇವಿಯನ್ನು ಕುರಿತು ತಪಸ್ಸನ್ನು ಮಾಡಿ, ಅದಕ್ಕೆ ಇವತ್ತು ಈ ಕ್ಷೇತ್ರದಲ್ಲಿ ಸದ್ಗುರು ಶಿವಾನಂದ ಭಾರತೀಯಪ್ಪವರು, ಶಿವಕುಮಾರಪ್ಪವರು
ಈ ಎಲ್ಲ ಸದ್ಗುರುಗಳು ಇಲ್ಲಿ ಇವತ್ತಿನಿಂದ ವೇದಾಂತದ ಮಳೆಯನ್ನು ಇಲ್ಲಿ ಸುರಿಸ್ತಕ್ಕಂಥವರಾಗಿದ್ದಾರೆ. ವೇದಾಂತದ ಮಳೆಯನ್ನ, ಬಂಗಾರದ ಮಳೆಗಿಂತಲೂ ಈ ವೇದಾಂತದ ಮಳೆ ಶ್ರೇಷ್ಠ. ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೆಯಬೇಕಂತ ಹೇಳ್ತಾ ನನ್ನೆರಡು ನುಡಿಗಳನ್ನ ಗುರುಚರಣಾರವಿಂದಗಳಿಗೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ. ಮಹಾದೇವ ಮಹಾದೇವ. ಓಂ ಓಂ ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ तं तदेवमात्मबुद्धिप्रकाशं मुमुक्षुर्वै शरणमहं प्रपद्ये. ॐ शान्ति शान्ति शान्तिः. ॐ नमो ब्रह्मादिभ्यो ब्रह्मविद्या सम्प्रदायकर्तृभ्यो वंशऋषिभ्यो महद्भ्यो नमो गुरुभ्यः. सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि. इस अद्भुत समारोह के अध्यक्ष पद में बैठे हुए परम पूज्य परम आदरणीय स्वामी श्री शिव कुमार जी महाराज, इस संस्था के अध्यक्ष और सभी को अनुप्राणित करने वाले, अत्यंत वत्सल, अत्यंत प्रेममयी दृष्टि रखने वाले पूज्य स्वामी श्री शिवानंद भारती जी महाराज, सभा में बैठे हुए हमारे गुरुस्थानीय पूज्य स्वामी श्री दिव्यानंद पुरी जी महाराज, इस मंच पे उपस्थित तपोपूत, विद्यापूत, ऐसा सारा संत समुदाय, आप सभी को हार्दिक नमो नारायणाय तथा बंधुओं और भगिनियों, इस सभा का जो विषय है वो ये विषय है कि गुरु के चरणों पर पूरा भरोसा करके अपना सारा भार गुरु के चरणों में डाल के चलने वाला निश्चित ही बहुत अल्प काल में अपनी मंजिल तक पहुंच सकता है, अपने ध्येय तक पहुंच सकता है। अर्थात उसके लिए मोक्ष अब बहुत दूर नहीं है, बस कुछ कदम ही चलना है। और चलना तो उसे है भी नहीं, क्योंकि गुरु के चरणों में बैठा है, चल तो रहे हैं गुरु के चरण और पहुंच रहा है यह साधक। इस अद्भुत बात का विचार कर रहे हैं सारा संत वृंद, और मेरी अपेक्षा यह है कि कुछ लोग तो यहाँ पे होंगे कि जो हिंदी भाषा को समझ सकते हैं। यद्यपि मेरी इच्छा तो यही थी कि इन सारे संतों के मुख से आने वाली वाणी को मैं भी कुछ समझ सकूं, क्योंकि संतों के मुख से निकलने वाली चीज वाणी जो है वो अपने हृदय को पवित्र करती है। श्रीमद् भागवत महापुराण में भगवान श्री कृष्ण तो ये कहते हैं कि मैं तो संतों के पीछे पीछे चलता हूं, और मेरे पीछे चलने का कारण यह है कि मैं चाहता हूं कि उनके चरणों की जो धूल है वो मुझे पावन करे। जब साक्षात परमात्मा ये कहता है कि संतों के चरणों की धूल मुझे पावन करे, तो हमारा ये कहना तो सर्वथा उचित है कि आपकी बात हमें समझ में आए ना आए, किंतु आपकी सभा में बैठे हैं, आपके शब्द हमारे कर्ण शस्कुली में पढ़ रहे हैं। हम भगवान शंकर भगवान से यही प्रार्थना करते हैं कि हमारे हृदय को भी पवित्र कर दे, क्योंकि यही वो स्थान है कि जहां भगवान का दर्शन संभव होगा। आइए कुछ विचार करते हैं। यह स्थान हम्पी भारतवर्ष में
भारत के इतिहास को बनाने में इस स्थान का एक अद्भुत अपना ही महिमा रहा है और उस महिमा के केंद्र स्थान में रहे हैं विद्यारण्य स्वामी। ऐसा अद्भुत व्यक्तित्व था कि आज तक हम उनके सर्वथा ऋणी हैं। केवल इतिहास की दृष्टि से हम ऋणी नहीं हैं, परंतु ये विद्यारण्य स्वामी आध्यात्मिक जगत का ऐसा सितारा थे और है कि जिनकी वाणी, जिनके शब्द, जिनके ग्रंथ आज भी हमें दिशा दिखा सकते हैं। तो आज का जो विषय है उसको कुछ विद्यारण्य स्वामी के विचारों में प्रकाशित करने के लिए ये प्रयास है। विद्यारण्य स्वामी का नाम आप सब लोगों से, आप तो सभी परिचित हैं, परंतु उस महात्मा की जो महिमा है किंचित सामान्य जनता उससे परिचित न भी हो सकती है। आइए ये परिचय कराने का एक मौका है, एक अवसर है, ये मैं समझता हूं। विद्यारण्य स्वामी का एक अद्भुत ग्रंथ है जीवन मुक्ति विवेक। इस जीवन मुक्ति विवेक में उन्होंने एक बात कही कि जो जीवन मुक्त ब्रह्मज्ञानी महात्मा है उसके द्वारा लोक संग्रह होता है और लोक संग्रह का अर्थ होता है कि लोगों का कल्याण। कौन है वे लोग कि जिनका कल्याण इस जीवन मुक्त महात्मा के हाथों से होता है, जिनका उद्धार उसके हाथों से होता है। स्वयं वहां पे वे कहते हैं योग वासिष्ठ का उद्धरण करते हुए कि 3 प्रकार के लोग हैं और यहाँ पे भी जो पंक्ति आज हमें दी गई है विचार करने के लिए, यहाँ पे पंक्ति है गुरु चरणाम्बुज निर्भर भक्त। भक्त शब्द के ऊपर थोड़ा सा विशेष विचार करते हैं। विद्यारण्य स्वामी वहां कहते हैं 3 प्रकार के लोग हैं कि जिनका उद्धार होता है। एक है शिष्य, दूसरा है भक्त और तीसरा है तटस्थ। ये तीनों ही लोग हैं कि जिनका उद्धार जीवन मुक्त महात्मा के हाथों से होता है। शिष्य जो है वो अपनी मुक्ति की कामना से गुरु के चरणों में आ पड़ता है और कहता है कि भगवान अभी ही भगवो ब्रह्मेति, हे प्रभु उस परब्रह्म परमेश्वर का उपदेश दीजिए, क्योंकि उस परमेश्वर को देख के जान के उसका ज्ञान करा के ही हम मुक्त हो सकते हैं। उसका उपदेश दीजिए, उसका दर्शन करा दीजिए। शिष्य तो उपदेश पाने के लिए आया है, इसीलिए वो शिष्य है, परंतु भक्त एक अलग वर्ग ही बनता है। वहां विद्यारण्य स्वामी ये कहते हैं कि भक्त ये कहता है कि महाराज ये अद्भुत संत है, बोल क्या रहे हैं हम समझने की कोशिश करते हैं, प्रयत्न करते हैं, परंतु हमारे पल्ले को पड़ता नहीं। परंतु हम इनकी सेवा जरूर करेंगे। इस महात्मा का अद्भुत तेज है, इसकी शांति हमारे हृदय को छू जाती है, इसका पवित्र जीवन हमारे जीवन को पवित्र कर रहा है। इसीलिए भक्त तो वो है कि जो गुरु की सेवा करने के लिए तत्पर है। और सेवा का अर्थ आप समझ लीजिए, यह जो भक्त है वह प्रायः गृहस्थ ही है। अपनी पत्नी बच्चों के साथ अपने तन मन धन सबको लेकर के वो गुरु के चरणों में आता है, कहता है कि प्रभु मैं आपकी क्या सेवा करूं। कहीं गुरु के लिए भिक्षा देना, कहीं गुरु के लिए मठ का प्रबंध कर देना, कहीं गुरु के लिए अगर सर्दी लग रही हो तो कंबल ओढ़ देना, कहीं गुरु के चरण दर्द कर रहे हो तो भैया दबा देना। वह भक्त जो है वो गुरु के शरण होकर के गुरु की सेवा कर रहा है। वह श्रुति का उदाहरण देकर के विद्यारण्य स्वामी कहते हैं कि ऐसा जो भक्त है, ध्यान दीजिए आप सब लोग,
यदि आपको जिन लोगों को हिंदी समझ में आती हो तो उत्तम है, और न आती हो तो ध्यान कीजिए अपने गुरु का। वहां विद्यारण्य स्वामी कहते हैं कि ऐसा यदि कोई भक्त है तो उस गुरु के जो जो पुण्य हैं वे सारे पुण्य भक्त की ओर चले जाते हैं। जिन जिन चीजों की वो भक्त कामना करता है कि कहीं मुझे धन प्राप्त हो, कहीं मुझे स्त्री प्राप्त हो, कहीं मुझे और कुछ प्राप्त हो, उन सारी कामनाओं की पूर्ति गुरु के सेवा से हो सकती है। यहाँ पे ध्यान दीजिए, गुरु चरणाम्बुज निर्भर भक्त कहा, भक्त कहाँ है? और भक्त कहने के उपरांत ये भी कह दिया अचिराग भव मुक्त। अरे जी, ये मुक्त जरूर होगा, परंतु उसके मुक्ति में थोड़ा विलंब है, किंचित काल शेष है। ज्ञानारेवतु कैवल्यम में, ज्ञान और मोक्ष में बिल्कुल एक क्षण का भी विलंब नहीं है। ज्ञान समकाल मोक्ष है, परंतु यह भक्त जो है उसके लिए यह कह दिया कि भैया तुम्हारा मोक्ष निश्चित है। तुम गुरु की सेवा जो कर रहे हो, तन मन धन हृदय से प्रेम से तुम गुरु की सेवा कर रहे हो, तुम्हारा मोक्ष निश्चित होगा। मुक्ति परमेश्वर का दर्शन तुम्हें इसी जन्म में शायद हो ही सकता है, किंतु ये जान लो कि बीच में एक किंचित काल का अंतराल है, और वो अंतराल इसीलिए है क्योंकि भक्त के हृदय में कुछ कामना है, और वही कामना अब पूरी हो करके वह परमेश्वर के दर्शन के लिए तैयार हो सकता है। सद्गुरु की कृपा क्या है, इसका अंदाज लगाना बहुत कठिन है, परंतु ये समझिएगा कि उस परमेश्वर का दर्शन करा सकता है वह सद्गुरु है। और केवल परमेश्वर का दर्शन नहीं, उसकी सेवा यदि कोई करता हो तो उसकी सारी कामना, चाहे वह इहलौकिक कामना हो चाहे पारलौकिक कामना हो, उन कामनाओं की भी पूर्ति होगी और अंत को गत्वा परमेश्वर का दर्शन। देखिएगा, यही बात कही गई। और पहला जो है वह शिष्य, दूसरा जो है वह भक्त, और तीसरा जो है वो तटस्थ। तटस्थ के लिए भगवान विद्यारण्य स्वामी यही कहते हैं कि केवल उस महात्मा के दृष्टिक्षेप से उसके सारे पाप भी कट जाते हैं, जल जाते हैं। जो उसके पास, उस महात्मा के पास भक्ति भाव से भी न आता हो, जो शिष्य भाव से भी न आता हो, दूर से ही देख रहा है, इसके मन में अभी तक शिष्य भाव, भक्ति भाव, विनम्रता कुछ भी नहीं है, किंतु केवल उस महात्मा के दृष्टिक्षेप में यदि कोई आ जाता है तो उसकी करुणामयी दृष्टि जो है उसका भी उद्धार कर ही लेती है। इसीलिए ऐसा जो महात्मा है वह सद्भाग्य से भगवान की बड़ी अनुकंपा से प्राप्त हो जाता है। आप सभी लोगों के लिए यही कहना है, अचिराद भव मुक्तः। वह जो महाभक्त है वो निश्चित ही परमेश्वर का दर्शन भी करेगा, परंतु इसके बीच की जो कड़ी है उसको न भूलिएगा। और वो कड़ी इतनी ही है कि निरत रहे, बिल्कुल सद्गुरु की सेवा करे, प्रेम से सेवा करे, निष्कपट भाव से सेवा करे, यही अपने उद्धार का मार्ग है। भगवान श्री कृष्ण ने तो कह ही दिया कि यदि तत्वज्ञानी के पास जाते हो तो उस तत्वज्ञानी से तत्वज्ञान का उपदेश प्राप्त करना हो, परमेश्वर का दर्शन प्राप्त करना हो, तो उसमें एक आवश्यक बात यह है कि तुम सेवा करो, और सेवा करने वाला गृहस्थ है। यद्यपि शिष्य भी सेवा करता है, शिष्य की सेवा एक अलग किस्म की है, और भक्त की सेवा जो है वो एक अलग किस्म की है। इसका जो अंतराल है वह समझे और अपने सद्गुरु की सेवा पूरे निष्कपट भाव से, अत्यंत प्रेम से, भक्ति भाव से करें, ताकि हम अपना उद्धार करें
और अपने साथ अपने गुरु को हृदय में धारण कर सके। इसी के साथ मैं अपनी इस वाणी को उस अद्भुत महात्मा जो हुबली और आपके इस हम्पी क्षेत्र को भी पवित्र कर चुका है, ऐसे जो महात्मा रहे सिद्धारूढ़ स्वामी महाराज, उनके चरणों में अपनी वाणी को समर्पित करता हूँ और आकांक्षा यही करता हूँ कि आप लोग इसी तरह अपने सद्गुरु की सेवा करें। ओम शांति शांति। तपसिद्धं सर्वसिद्धं शिवप्रदम् स्वयं सिद्धमहं वन्दे सिद्धारूढयतीश्वरम् सिद्धारूढयतीश्वरम्। सदा स्मरणीयराದ ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು, ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿ ಸಂಪನ್ನರು, ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಮನೋವಾಕ್ಕಾಯಗಳಿಂದ ನಮಿಸಿ ಈ ಸಮಸ್ತ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಶಿವರಾಮ ಅವಧೂತರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರಿಗೂ ವಂದಿಸಿ ಈ ಸಭೆಯ ಸನ್ನಿಧಾನ ಸ್ಥಾನವನ್ನು ವಹಿಸಿಕೊಂಡಿರುವ ಪ್ರಾತಸ್ಮರಣೀಯರು ವಿಶ್ವಕುಟುಂಬಿ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಪಾವನ ಪಾದಗಳಿಗೆ ಪಡಬಿಟ್ಟು ಈ ವೇದಾಂತ ವೇದಿಕೆಯಲ್ಲಿ ಆಸನಾಸೀನರಾಗಿ ತಮ್ಮ ದರ್ಶನ ಆಶೀರ್ವಾದಗಳಿಂದ ನಮ್ಮೆಲ್ಲರನ್ನ ಪಾವನರನ್ನಾಗಿ ಮಾಡುವ ಎಲ್ಲ ಪೂಜ್ಯರಿಗೂ जिनको कन्नड़ समझ में नहीं आते हैं फिर भी, तो ये सभी संतों के चरणों में नतमस्तक होते हुए सबको जो आसनस्थ सभी को मेरी वंदना। ನಿಮಗೆ ನೋಡಿ ಹೇಳಬೇಕಂದ್ರೆ ಇವರಿಗೆ ತಿಳಿಯಂಗಿಲ್ಲ, ಅವ್ರಿಗೆ ತಿಳಿಯಂಗೆ ಹೇಳಬೇಕಂದ್ರೆ ನಿಮಗೆ ಗೊತ್ತಾಗಲಿಲ್ಲ, ಬಹಳ ಸಮಸ್ಯೆ ಅದು. ಬಹಳ ಸುಂದರವಾಗಿರ್ತಕ್ಕಂಥ ಶಿವಾವತಾರಿ ಶಂಕರಾಚಾರ್ಯರ ಭಜಗೋವಿಂದ ಅನ್ನುವ ಶ್ಲೋಕದ ಬಗ್ಗೆ ಆ ಒಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಎಲ್ಲ ಪದ್ಯರು ಬಹು ಸುಂದರವಾಗಿ ಮಾತನಾಡಿದ್ದಾರೆ. ಅದರಲ್ಲಿ ಒಂದು ಶಬ್ದದ ನಾವೆಲ್ಲರೂ ಭಕ್ತರೇ ಇದ್ದೇವಲ್ಲ, ನಮ್ಮ ಸಮೀಪ ಭಕ್ತ ಅವರು ಅನೇಕ ಶಬ್ದಕ್ಕೆ ಭಾರ ಬೆಳಿಬೋತೈತಿ. ನಾವೆಲ್ಲರೂ ಇಷ್ಟು ಮಂದಿ ಬಂದವರು ಭಕ್ತರೇ ಇದ್ದೇವೆ, ನಾವು ಭಕ್ತರು ಇಲ್ಲವ್ರಲ್ಲ ಅಂತಾರ. ಎಲ್ಲರೂ ಭಕ್ತರು ಇಲ್ಲದವರಿಗೆ ಭೂಮಿ ಮೇಲೆ ಬದುಕಕ್ಕೆ ಪರ್ಮಿಷನ್ ಇಲ್ಲ. ಯಾರೋ ಹೆಂಡತಿ ಭಕ್ತಿ ಇರ್ಬೇಕು, ಯಾರೋ ರೊಕ್ಕದ ಭಕ್ತರು ಇರ್ಬೇಕು, ಯಾರೋ ಏನೇನೋ ಅದಾರ. ಭಾಗೋ ಭಕ್ತಿ ಭಜನ ಭಕ್ತಿ. ಭಕ್ತಿ ಏನಪ್ಪ ಅಂದ್ರೆ ನಮ್ಮನ್ನು ಅರ್ಪಿಸೋದು. ಯಾರ ಹೊಲಕ್ಕೆ, ಯಾರ ಮನೆಗೆ, ಯಾರ ಮಕ್ಕಳಿಗೆ ಯಾರು ಅರ್ಪಿಸಿದ್ರಲ್ಲ, ನಾವೆಲ್ಲರೂ ಭಕ್ತರೇ ಇದ್ದೇವೆ. ಪರಂತು ನಾವು ಪ್ರಪಂಚದ ಭಕ್ತರಿದ್ದೇವೆ, ಗುರುವಿನ ಭಕ್ತರಿಲ್ಲ. ಇದು ಸಮಸ್ಯೆ. ಅವ್ರ ಮೇಲೆ ಇದ್ದ ಜೀವ ಇವ್ರ ಮೇಲೆ ಇದ್ದರ ನೀವು ಕೆಳಕ್ಕೆ ಬರ್ತಿದ್ದಿಲ್ಲ, ಬಂದು ಇಲ್ಲೇ ಕೊಂಡ್ತಿದ್ದಿಲ್ಲ. ನಿಮ್ಮ ಮನೆಗೆ ಹೆಂಡ್ರು ಮಕ್ಕಳು ಎಷ್ಟು ಜೀವ ಅದ ಅಷ್ಟು ಜೀವ ಇವ್ರ ಮೇಲೆ ಇದ್ರೆ ನೀವು ಅಲ್ಲಿ ಎತ್ತಿದ್ದೀರಿ, ಇಲ್ಲೇ ಬರ್ತಿದ್ದೀರಿ. ಮತ್ತೆ ಇಲ್ಲೇನು ಸ್ವಾಮಿ ನಾವು ಇಟ್ಟು ಎಲ್ಲ ಬಿಟ್ಟು ಬಂದೇವಿ, ಇಲ್ಲೇನು ಇದ್ದೀರಿ ಅಟ್ರ ಪೂರ್ತಿ ನೀವು ಭಕ್ತರಿ ಇಲ್ಲ ಅಂತ. ಅದಕ್ಕೆ ನಿರ್ಭರ ಭಕ್ತ. ಎಲ್ಲವನ್ನ ಸದ್ಗುರುವಿಗಾಗಿ ತ್ಯಾಗ ಮಾಡಲಿಕ್ಕೆ ತಯಾರಾದರೆ ನೀವು ಪರಮಾತ್ಮನ ಕಾರಣಕ್ಕೆ ಏನೂ ಪ್ರಯತ್ನ ಮಾಡೋ ಜರುರತ್ತಿಲ್ಲ. ನಲ್ಲಾಗೆ ತಯಾ ಕಾಳ ಬೇಡ ಆ ಪುನಃ ಸಾರಿಗೆ ಗರೀತ ಆ ಪುನಃ ಸಾರಿಗೆ ಮರಾಠಿಗೆ ಅಂತಾರೆ ಅವರು.
ನಲಾಗೆ ಅದಕ್ಕೆ ಸಮಯನ ಹೆಚ್ಚಾಗಿಲ್ಲ ಅಂತಾರ ಅವರು. ಸಮಯನ ಹೆಚ್ಚಾಗಿಲ್ಲ. ಅಷ್ಟು ಭಕ್ತಿ ಇತ್ತಂದ್ರೆ ನಿಮಗೆ ತುರಂತ ತತ್ಕ್ಷಣ ಪರಮಾತ್ಮ ದರ್ಶನ ಮಾಡ್ತಕ್ಕಂಥ ಶಕ್ತಿ ಗುರುಗಳು ಇರ್ತದೆ. ನೀನು ಅದಕ್ಕೆ ಬರೋಬ್ಬರಿ ಇರ್ಬೇಕಲ್ರಿ. ಭಕ್ತಿ ನಾವು ಪಕ್ಕ. ಒಂದು ಸಣ್ಣ ಮಾತು ಹೇಳಿ ಮುಗಿಸ್ತೀನಿ ನಾನು. ನಮ್ಮ ಕರ್ನಾಟಕದಾಗ ಒಬ್ಬರು ಸ್ವಾಮಿಗಳಾಗಿ ಹೋಗ್ಯಾರ. ಕರ್ನಾಟಕ ನಾಗಲಿಂಗ ಸ್ವಾಮಿಗಳು ಆಗ್ಯಾರ. ನವಲಗುಂದ ನಾಗಲಿಂಗ ಸ್ವಾಮಿಗಳು. ಅವ್ರ ಹಂತಕ್ಕೆ ಒಬ್ಬ ಭಕ್ತಿ ಇದ್ದ. ಅವನ ಹೆಸರು ತವನಪ್ಪ. ಏನು ತವನಪ್ಪ ಅವನ ಭಕ್ತಿನ ಹೆಸರು. ದೊಡ್ಡ ಶ್ರೀಮಂತ. ಜಾತ್ರೆ ಒಳಗೆ ಎಲ್ಲಿ ಬನಶಂಕರಿ ಜಾತ್ರೆ, ಆಮೇಲೆ ಪಾಂತಿಕ ದೇವಿ ಜಾತ್ರೆ, ಎಲ್ಲವನ್ನ ಜಾತ್ರೆ, ಎಲ್ಲ ಕಡೆ ಅಂಗಡಿ ಹಿಡಿತಿದ್ದವ. ಅವ ಬದಾಮಿ ಬನಶಂಕರಿ ಜಾತ್ರೆಗೆ ದೊಡ್ಡ ಅಂಗಡಿ, ಶೇರ್ವಾನಿ ಕೋಟು, ಜರದಡಿ ಧೋತ್ರ, ರೇಷ್ಮೆ ರುಮಾಲ, ಭಾರಿ ಮನುಷ್ಯ. ದೊಡ್ಡ ಅಂಗಡಿ, ಲಕ್ಷ ಆಗಿನ ಕಾಲಕ್ಕೆ ಲಕ್ಷಗಟ್ಟಲೆ ವ್ಯಾಪಾರ ಮಾಡ್ತಿದ್ದ. ಅರಬಿ ವ್ಯಾಪಾರ ಇದ್ದವನಿ, ಬಾಂಡೆ ವ್ಯಾಪಾರ ಮಾಡ್ತಿದ್ದವ. ಅಕಸ್ಮಾತ್ ನಾಗಲಿಂಗ ಸ್ವಾಮಿಗಳ ಶಿಷ್ಯ ಗೊತ್ತಾಗೋದಿಲ್ಲ. ಏನ ಶಿಷ್ಯನ ಘಾಸಲ ಎಣ್ಣೆ ಶಿಷ್ಯ, ಕುಂಭ ಎಣ್ಣೆ ಶಿಷ್ಯ, ಶಿಷ್ಯನ ಬಾಟ್ಲೆ ಅಲ್ಲ, ಶಿಷ್ಯ. ಶಾಸ್ತ್ರ ಯೋಗ್ಯ ಶಿಷ್ಯ. ಗುರುಗಳ ಮಾತಿಗೆ ನಮ್ಮ ಪ್ರಾಣ ಕೊಡೋರು ಶಿಷ್ಯ ಅಂತ. ಅವ್ರ ಅಂಗಡಿ ಹಚ್ಚಿದ್ರು. ಹಬ್ಬ ಬನಶಂಕರಿ ಜಾತ್ರೆ ಒಳಗೆ ನಾಗಲಿಂಗ ಸ್ವಾಮಿ ಅವಧೂತರು ತಿರುಗಾಡ್ಕೋತ ಬಂದರು. ಇವ ಅಂಗಡಿಯಾಗ ಕುಂತಿದ್ದ. ತವನೇ ಅಂದರು. ಯಪ್ಪ ಅಂತ ಓಡಿ ಬಂದ. ಏನ್ ಮಾಡಕತ್ತೀವಿ ಅಂದ್ರೆ, ಯಪ್ಪ ಭಾಂಡೇರ ಅಂಗಡಿ ಅದ, ಇವತ್ತು ನಾ ವ್ಯಾಪಾರ ಮಾಡ್ಲಿ ತವನೇ ಅಂತ. ಯಾರು ಬೇಡಂತಾರಪ್ಪ, ನೀ ಗದಿ ಬಂದು ವ್ಯಾಪಾರ ಮಾಡೋದು, ಅದು ಹಡಿ ಬರಬಾರ ಚಂದ ಹಾಕೊಂಡು ಅದ ಕೂತು ಎಲ್ಲಿ ಭಾಂಡೆ ವ್ಯಾಪಾರ ಮಾಡಕ್. ಒಬ್ಬ ಬಂದ. ಕೊಡ ಎಷ್ಟು ಕೊಡ್ತಾರ್ರಿ, ಎಷ್ಟಕ್ಕೆ ಬೇಕು ಅವನು. ಕೊಡ ಮಾರ್ತೀರಿ? ಮಾರ್ತೀವಿ ಅಂದ. ಒಯ್ದ ಒಯ್ ಅಂದ. ಒಯ್ ಅವ ತೋಣ ಸುಮ್ಕೊಂಡು ತಾಂಡು ಹೋಗಿದ್ವಿ. ಅಲ್ಲಿ ಪುಕ್ಕಡೆ ಕೊಡ ಸಾಮಾನ. ಮತ್ತೊಬ್ಬ ಬಂದ. ನಾನು ಭವಾನಿ ಬಿಟ್ಟು ಒಯ್. ತವನಪ್ಪ ಮಗ್ಗಲ್ ನಿಂತಾನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್. ಅವ ಕಳ ತೆರೆದಿಲ್ಲ, ನೋಡಿಲ್ಲ. ನಿಮಗೆ ಹೇಳ್ತೀನಿ, 15 ನಿಮಿಷದಾಗ ವ್ಯಾಪಾರ ಪೂರ ಆಯ್ತು ರೀ. ಅಂಗಡಿ ಪೂರ ಅಂಗಡಿ ಎಲ್ಲ ಖಾಲಿ ಆಯ್ತು. ತವನೇ ಅಂದರು. ಯಾಕ್ರಿ ಅಪ್ಪ? ದೋಸೆ ಕಾಯಿ ಟಮಾಟ ಹರಿದ್ರು, ಲಂಗೋಟಿ ಮಾಡಿಕೊಟ್ರು. ಲಂಗೋಟಿ ಹಾಕೊಂಡ ಆ ಅಲ್ಲಿಗೆ ಜೋಳಿಗೆ ಮಾಡಿಕೊಟ್ರು. ಭಿಕ್ಷೆ ಬರ್ಕೊಂಬ ಅಂದ್ರು. ಭಿಕ್ಷೆ ಬೇಡಕ್ಕೆ ಹೋದವ. ಮಂದಿ ಏನಾಯ್ತು ಇವನಿಗೆ, ಈಗ ಚಲೋ ಇದ್ದ, ಹಿಂಗ್ಯಾಕ ಅದ ಅಂತ ಮಂದಿ ನೋಡ್ಬೇಕು. ಅವ ಗುರು ಬ್ರಹ್ಮ, ಗುರು ವಿಷ್ಣು ಪೂರ ಭಿಕ್ಷಾ ನೋಡ್ಕೊಂಡು ಬಂದ. ಸೊಂಬಿತ್ತರಿ ಜೋಳಿಗೆ ತವನೇ ಕೊಂಡು ಊಟ ಮಾಡೋದು ಬಗ್ಗೆ ಎಷ್ಟು ಊಟಲ್ಲ ಹಾಗೆ ಉಳಿತು. ತವನೇ ಇದು ಕಟ್ಕೊಂಡು ನಿಮ್ಮ ಮನೆಗೆ ಹೋಗಂದ್ರು. ಹೆಂಗ ಬಟ್ಲೆ ಹೋಗಿ ನಿಮ್ಮ ಮನೆಗೆ ಅಂದ್ರು. ಆಯ್ತದ. ನಾವು ಗುರು ಬ್ರಹ್ಮ, ಗುರು ವಿಷ್ಣು ಅನ್ಕೋತ ಮನೆಗೆ ನಡೆದ. ನೀವು ಹೋಗ್ಲಿಕ್ಕ ಮುಂಜಾನೆ ಸುದ್ದಿ ಮುಟ್ಟಿತ್ತು ಅವ್ರ ಮನೆಗೆ. ನಿನ್ನ ಗಂಡ ಸಾಧು ಆಗ್ಯಾನ, ಬಟ್ಟೆ ಆಗ್ಯಾನ, ಸುದ್ದಿ ಮುಟ್ಟಿತ್ತು. ಅವ್ರ ಮನ್ಯಾಗ ಅವ್ವ ಹ್ಯಾಂಡ್ ಅಳ್ಕೋತ ಅವ್ರು ಕುಂತಿರು. ಇವ ಹೋದ ಗುರು ಬ್ರಹ್ಮ, ಗುರು ವಿಷ್ಣು ಅನ್ಕೋತ ಹೋದ. ಹ್ಯಾಂಡ್ತಿ ಅಳ್ಬೇಕು, ಅವ್ವ ಅಳ್ಬೇಕು. ಒಳಗೆ ಹೋದವ. ಯಾಕೆ ಅಳ್ತೀರಿ ಅಂದ. ನೀನು ನೋಡಿ ಅಂದವಳು. ಅರ್ವಿ ಕರ್ಕೊಂಡು ಹುಚ್ಚದ ನಿನ್ನ ನೋಡಿ ಅಳಕ್ ಹತ್ತೇಕಿ. ಅಳಬೇಡ, ಅಪ್ಪ ಹೇಳೇನ, ಎತ್ತಗೋ ಪ್ರಸಾದ ಜಗಲಿ ಮೇಲೆ ಇಟ್ಟಿದ್ದೇನಪ್ಪ ಅಂತಂದ್ರೆ ಊಟ ಮಾಡು ಅಂತಂದ. ಒಯ್ದು ಜಗಲಿ ಮೇಲೆ ಇಡ್ತಾಳೆ ಹೆಣ್ಮಗಳು. ಇಟ್ಟು ಉದ್ಕಡಿ ಬೆಳಗ್ಗೆ ತೆಗಿತಾಳ. ಆ ಎಷ್ಟು ಹೋಳಿಗೆ ಗಂಟಿತ್ತರಿ ಅಷ್ಟು ಬಂಗಾರ ಆಗಿತ್ತು. ಬಂಗಾರ ಕೂದಲು ಇಟ್ಕೊಂಡು ಕಲೆ ಆಡ್ತಿಲ್ಲ. ಹಿಂಗೆ ಆಗಂಗಿದ್ರು ನೀವು ದೋಸ್ರು ಕಳಿತೀರಿ. ಖರೆ ಆಗಲ್ಲ. ನೀವು ದೋಸ್ರು ಕಳಿಕೆ ಹಿಂದೆ ಮುಂದೆ ನೋಡಿ ಮಂದಿ ಎಲ್ಲ ಕಳಿತೀರಿ. ಬರೋದು ಆಗಬೇಕಿಲ್ಲ, ಶ್ರದ್ಧಾ ಇರ್ಬೇಕಲ್ಲ ನಿಮ್ಗೆ. ಬಂಗಾರ ಸಲ ದೋಸ್ರು ಕಳೆದ್ರೆ ಆಗೋದಿಲ್ಲ ಯಪ್ಪ. ಗುರು ಸಲ ಕಳೆದ್ರೆ ಬಂಗಾರ ಹಾಕಲ್ಲ. ನೀವು ಬಂಗಾರ ಸಲ ದೋಸ್ರು ಕಳೆಯುವುದು ಆಗುವುದಿಲ್ಲ. ಅದಕ್ಕೆ ಅಂದ್ರೆ ಅವರು ನಿರ್ಭರ ಭಕ್ತ. ಸದ್ಗುರುವಿನ ಮಾತಿನ ಮೇಲೆ
ಆ ಮನುಷ್ಯ ಏನಪ್ಪ ಅಂತಂದ್ರೆ ಎಲ್ಲವನ್ನ ಮೀರಿ ನಿಂತ ಗುರುವೇ ನೀ ಏನಂಚಿ ಅದೇ ಹೇಳಿದ್ರ ನಲಾಗೇತಯ ಕಾಳಬೇಡ. ಸಮಯ ಸದ್ಗುರುವಿನ ಕರುಣ ಆಯ್ತು ಅಂದ್ರೆ ಅದಕ್ಕೆ ಪರಮಾತ್ಮ ಆಗಲಿಕ್ಕೆ ಸಮಯ ಜರುರತ್ತಿಲ್ಲ. ತತ್ಕ್ಷಣ ಪರಮಾತ್ಮ ಮಾಡತಕ್ಕಂಥ ಸುಖಿ ಮಾಡತಕ್ಕಂಥ ಸಾಮರ್ಥ್ಯ ಸದ್ಗುರು. ಅದು ಪುಣ್ಯಾತ್ಮರೇ ಎಂಥವು ಸಿದ್ಧಾರ್ಥ ಚರಿತ್ರೆ ಎಷ್ಟಕ್ಕೆ ಓದ್ತೀರಿ, ಎಷ್ಟು ಬರ್ತಾರೆ ಪ್ರತಿ ಕ್ಷಣ ಆಗತಕ್ಕಂಥ ಸಂಗತಿಗಳು. ಅದಕ್ಕೆ ಶಿಷ್ಯನ ಕರ್ತವ್ಯ ಏನಾದ್ರೆ ಗುರು ಕೃಪಾ ಪ್ರಾಪ್ತ ಮಾಡಿಕೊಳ್ಳುವುದು. ಮುಂದೆ ಮೋಕ್ಷ ವಿಚಾರ ಬರೋದಿಲ್ಲ, ಗುರುವಿನ ಕೃಪಾ ಆಯ್ತು ಅಂತ ಹೇಳೋರು. If you want to get an in tranquility in your life, bow your head on the lotus feet of your Sadguru. ನಿನಗೆ ಶಾಂತಿ ಬೇಕಾಗ್ತದ, ನಿನ್ನ ಹಣೆಯನ್ನು ನಿನ್ನ ಗುರುವಿನ ಪಾದಕ್ಕೆ ಹೊಚ್ಚು ಅಂತ ಅಂದಾರ. What is a man profited if he gave the whole world and lose his own soul? ತನ್ನ ಆತ್ಮವನ್ನು ಮರೆತು ಇಡೀ ಜಗತ್ತನ್ನು ಗಳಿಸಿದ್ರು ಏನು ಗಳಿಸಿದಂಗಾಯ್ತು ಮೂರ್ಖ. ಆ ಆತ್ಮವನ್ನು ಗಳಿಸಬೇಕಾದ್ರೆ ಯು ಗೋ ಅಂಡ್ ಹೋಲ್ಡ್ ಯುವರ್ ಹೆಡ್ ಆನ್ ದ ಲೋಟಸ್ ಫೀಟ್ ಆಫ್ ಯುವರ್ ಸದ್ಗುರು. ಪುಣ್ಯಾತ್ಮರೇ, ಗುರು ಕೃಪಾ ತೋಚಿ ಕಿಲ್ಲಿ ಜೇನೆ ಅದ್ವೈತ ಕಪಾಟ ಉಂಡದು. ಸದ್ಗುರುವಿನ ಕೃಪಾ ಆಯ್ತು ಅಂತಂದ್ರೆ ಹೆಂಗ ಕೀಲಿ ಸಿಕ್ತು ಅಂದ್ರೆ ಬಂಗಾರ ತಿಜೋರಿ ತೆರೀತದ, ಹಂಗೆ ಸದ್ಗುರು ಕೃಪಾನ ಕೀಲಿ ಸಿಕ್ತು ಅಂದ್ರೆ ನೀವು ಪರಮಾತ್ಮನ ಕಪಾಟ ತೆರೀತದ, ನೀವು ಸಾಕ್ಷಾತ್ ಪರಬ್ರಹ್ಮ ಆಗ್ತೀರಿ ಅಂತ ಹೇಳ್ತಾರೆ ಪುಣ್ಯಾತ್ಮರೇ. ಅಂಥ ಸದ್ಗುರು ನಿಮಗೆ ಸಿಕ್ಕಾಗ ಶಿವರಾಮ ಅವಧೂತ ಎಲ್ಲ ಪುಣ್ಯಾತ್ಮ ಶಿವಾನಂದ ಭಾರತೀಯವರು ಅಂಥ ಸದ್ಗುರು ಸಿಕ್ಕಾರ. ಈಗ ನಾಳೆ ಅಂದ್ರಿ ಈಗ ಜಸ್ಟ್ ನೋಡೋಣ ಹಿಯರ್ ಅಂತ, ಈಗ ಈ ಸದ್ಯ ಸದ್ಗುರು ಕೃಪಾ ಪಡ್ಕೊಳ್ಳೋ ಧನ್ಯರಾಗಲಿ ಅಂತ ಹೇಳ್ತಾ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಃ ಸುಷ್ಠುವಾಗಂ ಸ್ವಸ್ತಿ ನಸ್ತನೂಭಿಃ व्यशेमहि देवहितं यदायुः, स्वस्ति न इन्द्रो वृद्धस्रवाः, स्वस्ति नः पूषा विश्ववेदाः, स्वस्ति नस्तारक्षोरिष्टनेमिः, स्वस्ति नो बृहस्पतिर्दधातु। ॐ शान्तिः शान्तिः शान्तिः। ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಸದ್ಗುರು ಶಿವರಾಮ ಅವಧೂತರ ಚರಣಾರವಿಂದಗಳಿಗೆ ನಮಿಸಿ, ಸದ್ಗುರು ಶಿವಶರಣಾನಂದ ಅವಧೂತರ ಚರಣಾರವಿಂದಗಳಿಗೆ ನಮಿಸಿ, ಸದ್ಗುರು ಕಟ್ಟೆ ಬಸವಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಿವಕುಮಾರೇಶ್ವರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಮಹಾಮಂಡಲೇಶ್ವರ ಕಾಶಿಯಿಂದ ಬಂದಂಥ ಮಹಾತ್ಮರಿಗೂ ನಮಿಸಿ, ಆಚಾರ್ಯ ದಿವ್ಯ ಚೈತಾನಂದ ಮಹಾಪುರಿಯವರ ಚರಣಾರವಿಂದಗಳಿಗೂ ನಮಿಸಿ, ಪರಿಪೂರ್ಣಾನಂದ ಮಹಾಸ್ವಾಮೀಜಿಯವರಿಗೂ ನಮಿಸಿ, ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯರಿಗೂ ವಂದಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮದ್ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರ ಬಂದ ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿ, ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾಗತಿರಾದ್ಭವ ಮುಕ್ತ ಸೇಂದ್ರಿಯ ಮಾನಸ ನೇಮಾದೇವಂ ದೃಕ್ಷಸಿ ಹೃದಯಸ್ಥಂ ದೇವಂ. ಈ ಶ್ಲೋಕವನ್ನು ಆಧಾರವಾಗಿಟ್ಕೊಂಡು ಎಲ್ಲ ಮಹಾತ್ಮರು ಬಹಳ ಸುಂದರವಾಗಿ ಉಪದೇಶ ಮಾಡಿದರು. ಸದ್ಗುರುನಾಥನ ಚರಣಾರವಿಂದಗಳಲ್ಲಿ
ಯಾರು ದೃಢವಾದ ವಿಶ್ವಾಸ ನಂಬಿಕೆ ಇಟ್ಟಿದ್ದಾರೆ, ದೃಢವಾದ ವಿಶ್ವಾಸ ಬೇಕು. ಗುರುವಿನ ಶರಣಾರವಿಂದಲ್ಲ, ಸಾಕ್ಷಾತ್ ಭಗವಂತನೇ ಸದ್ಗುರು ದೇವ ಅನ್ನೋ ಭಾವನೆ ಇರಬೇಕು. ನಮ್ಮ ಭಾವನೆ ಹೇಗಿರ್ಬೇಕಂದ್ರೆ ಸಾಕ್ಷಾತ್ ಪರಮಾತ್ಮನೇ ಸದ್ಗುರು ರೂಪದಿಂದ ಇದ್ದಾನೆ. ನಮ್ಮ ಕಲ್ಯಾಣ ಮಾಡುವುದಕ್ಕೋಸ್ಕರವಾಗಿಯೇ ನರದೇಹವನ್ನು ತೊಟ್ಟು ಭಗವಂತನೇ ಬಂದಿದ್ದಾನೆ ಎನ್ನುವ ದೃಢವಾದ ವಿಶ್ವಾಸಬೇಕು. ಗುರು ಅಂದರೆ ಸಾಕ್ಷಾತ್ ಭಗವಂತನೇ ಅಂತೇಳಿ ವಿಶ್ವಾಸ ದೃಢವಾಗಿರ್ಬೇಕಂತಾರೆ ಅವರು. ಅದಕ್ಕೆ ನಿರ್ಭರ ಅಂತ ಹೇಳ್ಯಾರ. ದೃಢವಾದ ಭಕ್ತಿ, ದೃಢವಾದ ವಿಶ್ವಾಸದ್ದಾದರೆ ಪರಮಾತ್ಮನನ್ನು ಹುಡುಕೊಂತ ಎಲ್ಲಿ ಹೋಗಬೇಕಾಗಿಲ್ಲಪ್ಪ. ನೀನು ಕಾಶಿ, ಹರಿದ್ವಾರ, ಹಿಮಾಲಯ ಮತ್ತೊಂದು ಕ್ಷೇತ್ರದಲ್ಲಿ ಇದ್ದಾನೆ ಪರಮಾತ್ಮ. ಅಲ್ಲೇ ಹೋಗಿ ನಾ ದರ್ಶನ ಮಾಡಿಕೊಂಡು ಪವಿತ್ರನಾಗಬೇಕು, ಪುಣ್ಯಶಾಲಿ ಆಗ್ಬೇಕಂತ ಏನಿಲ್ಲ. ನಿನ್ನ ಹೃದಯ ಶುದ್ಧ ಇತ್ತ ಅಂದರೆ ನಿನ್ನ ಹೃದಯದಲ್ಲೇ ಭಗವಂತನ ದೃಕ್ಷುಶೀಲದ ಹೃದಯಸ್ಥಂ ದೇವಂ ಅಂತ ಹೇಳ್ಯಾರ. ನಿನ್ನ ಹೃದಯದಲ್ಲೇ ಆ ಪರಮಾತ್ಮನ ಕಾಣ್ತೀನಿ. ನೀನು ಪರಮಾತ್ಮ ಹೃದಯದಲ್ಲಿ ಅಷ್ಟೇ ಅಲ್ಲ, ಪೂರ್ಣ ಜ್ಞಾನವುಳ್ಳಂತಾಯವ ಸದ್ಭಕ್ತ ಪರಿಪೂರ್ಣವಾದ ಜ್ಞಾನವನ್ನು ಸದ್ಗುರುವಿನ ಮುಖಾಂತರ ಪಡೆದಂಥ ಸದ್ಭಕ್ತನಾದಂಥ ಸದ್ಗುರು ದೇವರನ್ನು ಹುಡುಕಬೇಕಾಗಿಲ್ಲ. ದೇವರ ಎಲ್ಲ ಕಡೆ ಇದ್ದಾನೆ. ಪುರಸ್ತಾ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣೋತ್ತರೇಣ ಅಧಶ್ಚೋದಂಚ ಪುರುಷತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ ಅಂತ ಶ್ರುತಿ ಹೇಳ್ತದೆ. ವೇದ ಭಗವತಿ ಸ್ಪಷ್ಟ ಹೇಳೋಣ. ಬ್ರಹ್ಮ ಅಂದ್ರೆ ಪರಮಾತ್ಮ ಮುಂದೂ ಅದಾನೆ, ಹಿಂದೂ ಅದಾನೆ, ಎಡಕ್ಕೂ ಅದಾನೆ, ಬಲಕ್ಕೂ ಅದಾನೆ, ಕೆಳಗೂ ಮೇಲೂ ಎಲ್ಲ ಕಡೆಯಲ್ಲಿಯೂ. ಪರಮಾತ್ಮನ ಸ್ವರೂಪ ಹೇಗಿದೆ ಅಂದರೆ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಜಾಯ ತನ್ ಮೃತ್ಯುಮುಖ ಪ್ರಮುಚ್ಯತೆ ಅಂತ ಶ್ರುತಿ ಹೇಳ್ತದೆ. ಪರಿಪೂರ್ಣವಾದ ಪರಮಾತ್ಮ ಅಲ್ಲೇ ಇದೆ ಅಂತ ಹೇಳ್ತಾರೆ. ಎಲ್ಲ ಕಡೆ ಇಲ್ಲ ನಾವು, ಅವನಿಲ್ಲ ಜಗನೇ ಇಲ್ಲ. ಅದರ ಜ್ಞಾನ ಅಂತ ಪೂರ್ಣ ಜ್ಞಾನ ಅದ. ಪೂರ್ಣ ಜ್ಞಾನ ಆಯ್ತಂದ್ರೆ ಅವನು ಮುಕ್ತನೇ ಇದ್ದಾನೆ, ಯಥಾರ್ಥ ಜ್ಞಾನ ಸ್ವರೂಪನೇ ಇದ್ದಾನೆ. ಅದಕ್ಕೋಸ್ಕರವಾಗಿಯೇ ಗುರು ಚರಣಾಂಬುಜ ನಿರ್ಭರ ಭಕ್ತ ಸದ್ಗುರುನಾಥನ ಚರಣಾರವಿಂದಗಳಲ್ಲಿ ದೃಢವಾದ ಭಕ್ತಿ, ದೃಢವಾದ ವಿಶ್ವಾಸ ಇಷ್ಟವನ್ನು ದೇವರನ್ನು ಹುಡುಕೊಂಡು ಹೋಗಂಗಿಲ್ಲವ. ತನ್ನೊಳಗೆ ಇದ್ದಾನೆ ಪರಮಾತ್ಮ. ಎಲ್ಲ ಕಡೆಯಲ್ಲಿ ಪರಮಾತ್ಮ ತುಂಬಿಕೊಂಡದನ್ನು ತಿಳ್ಕೊಂಡು ತಾನು ಆನಂದವಾಗಿ ತನ್ನ ನಿಜ ಸ್ಥಿತಿಯಲ್ಲಿ ತಾನು ಆನಂದ ಪಡ್ತಾನೆ. ಆ ಜ್ಞಾನಿಯಾದಂಥ ಪರಮಾತ್ಮನ ಸ್ವರೂಪ ತಿಳಿದಂದ್ರೆ ಭಯ ಇಲ್ಲ. ಹುಟ್ಟುತ್ತೀನಿ ಸಾಯ್ತು ಅನ್ನೋದು ಇಲ್ಲ. ನಾ ಹುಟ್ಟಾವಲ್ಲ, ಸಾಯವಲ್ಲ. ಹುಟ್ಟು ಸಾವುಗಳಿಗೆ ನಾನು ಎದಕಾವಲ್ಲ. ಹುಟ್ಟು ಸಾವುಗಳು ನನ್ನಲ್ಲಿ ಇಲ್ಲೇ ಇಲ್ಲ. ನಾನು ಪೂರ್ಣ ಆನಂದ ಸ್ವರೂಪನಂತಾನು. ಅದಕ್ಕೆ ನಿರ್ಭರ ಭಕ್ತ, ದೃಢವಾದ ಭಕ್ತನಾದಂಥವನಿಗೆ ಪರಮಾತ್ಮ ಪರಿಪೂರ್ಣ ಅನ್ನುವುದನ್ನು ಜ್ಞಾನ ಆಗ್ತದೆ. ಅಂಥ ಜ್ಞಾನವನ್ನು ನಾವು ಪಡ್ಕೊಳ್ಬೇಕಾದ ಗುರು ಶರಣಾಂಬುಜ ಸದ್ಗುರುನಾಥನ ಶರಣಾರವಿಂದಗಳಲ್ಲಿ ಅನನ್ಯವಾದ ಭಾವ, ಭಕ್ತಿ, ಶ್ರದ್ಧಾ ಇದ್ದದ್ದಾದರೆ ನಾವು ಈ ಭವಸಾಗರದಿಂದ ಪಾರಾಗಿ ಅಮರರಾಗ್ತೀವಿ, ಧನ್ಯರಾಗ್ತೀವಿ ಅಂತ ಹೇಳ್ತಾವೆ. ಯಾಕೆ? ಗುರುವಿನಲ್ಲಿ ಅಂತ ಶ್ರದ್ಧಾ ಇರಬೇಕು, ನಮಗಿರ್ಬೇಕು, ವಿಶ್ವಾಸ ಇದ್ದದ್ದಾದ್ರೆ ಅಂತ ತಿಳ್ಕೊಳ್ಬೇಕು ಅನ್ನೋ ಉತ್ತಮ ಅಧಿಕಾರಿ ಬೇಕು. ಪರಿಪೂರ್ಣವಾದ ಪರಮಾತ್ಮನ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಂಡು ಮುಕ್ತನಾಗಬೇಕೆನ್ನುವ ದೃಢವಾದ ವಿಶ್ವಾಸ ಇರಬೇಕು. ಸರ್ವ ವಿಷಯಾದಿಗಳಿಂದ ವಿಮುಕ್ತನಾಗಿರಬೇಕು. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾನ್ ನಾಸ್ತಿ ಕೃತ ಕೃತೇನ ತತ್ ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ. ಆ ತತ್ವವನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಪರಿಪೂರ್ಣವಾದ ಪರಮಾತ್ಮ ಯಥಾರ್ಥ ಜ್ಞಾನ ನಾವು ನಿತ್ಯ ಶುಚಿಗಳಾಗಬೇಕೆನ್ನುವ ಉತ್ಕಟ ಇಚ್ಛಾ. ನಿತ್ಯ ಶುಚಿಗಳು, ನಿತ್ಯಾನಂದದಲ್ಲಿ ನಾವು ಇರಬೇಕೆನ್ನುವ ಪೂರ್ಣ ವಿಶ್ವಾಸದಿಂದ ನಾವು ಗುರುಗಳಿಗೆ ಶರಣಾಗತರಾಗಬೇಕು. ಗುರುಗಳಿಗೆ ಶರಣಾಗತನಾದಾಗ ಸದ್ಗುರುನಾಥ ಏನು ಮಾಡ್ತಾನೆ? ಇವನು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಇವು ಯಥಾರ್ಥ ಜ್ಞಾನ ಮಾಡಿಕೊಂಡ ಧನ್ಯನಾಗಬೇಕಂತ ಬಂದಿದ್ದಾನೆ ಅಂತ ತಿಳ್ಕೊಂಡಾಗ ನಮಗೆ ಯಥಾರ್ಥ ಸ್ವರೂಪದ ಸಾಕ್ಷಾತ್ಕಾರ. ತಸ್ಮೈ ವಿದ್ವಾನ್ ಉಪಸನ್ನಾಯ ಸಮ್ಯಕ್ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದ ತತ್ವತೋ ಬ್ರಹ್ಮವಿದ್ಯಾ ಅಂತ ಪೂರ್ಣ ಜ್ಞಾನ ಪಡ್ಕೊಳ್ಳಬೇಕೆನ್ನುವ ಇಕ್ಕಟ ಇಚ್ಛೆಯನ್ನು ಕೂಡಿಕೊಂಡ ನಾವು ಸದ್ಗುರುವಿಗೆ ಶರಣಾಗತರಾದ
ಸದ್ಗುರುನಾಥ ನಮ್ಮ ಭವಬಂಧನವನ್ನು ಬಿಡಿಸಿ ನೀನು ಪೂರ್ಣ ಪರಬ್ರಹ್ಮ ಇದೆಯೋ, ಜನ ಮರಣಗಳಿಗೆ ಅತೀತವಾದಂಥ ಆತ್ಮ ಇದೆಯೋ ಅಂತ ತಿಳ್ಕೊಂಡು ಹೇಳ್ತಾನೆ ನಾವು. ಅದಕ್ಕೋಸ್ಕರವಾಗಿ ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥನ ಕೃಪಾ ಆದರೆ ನಾವು ಜನ ಮರಣ ಅನ್ನುವ ಭವಪಾಶವನ್ನು ಕಳ್ಕೊಂಡು ಅಮರರಾಗ್ತೇವೆ, ಧನ್ಯರಾಗ್ತೇವೆ, ಮುಕ್ತರಾಗ್ತೇವೆ. ಅದಕ್ಕೋಸ್ಕರವಾಗಿ ಗುರು ಚರಣಾಂಬುಜ ನಿರ್ಭರ ಭಕ್ತ ಸಂಸಾರ ರಚಿರಾಭಮುಕ್ತ ಸೇಂದ್ರಿಯ ಮಾನಸ ನೇಮಾದೇವಂ ರಕ್ಷಿಸಿ ಹೃದಯಸ್ಥಂ ದೇವಂ. ಅಪೂರ್ಣವಾದ ಪರಮಾತ್ಮನ ನೀನು ನೋಡ್ತಿ, ಎಲ್ಲಿ ಆಗಿದೆಯಲ್ಲ ನಿನ್ನೊಳಗೆ ನೋಡ್ತೀಯ, ಅಷ್ಟೇ ಅಲ್ಲ ಎಲ್ಲ ಕಡೆಯಲ್ಲಿ ನೋಡ್ತೀಯ ಅಂತ ಹೇಳ್ತಾನೆ. ಅಂತ ಪೂರ್ಣ ಜ್ಞಾನವನ್ನು ಸದ್ಗುರುವಿನ ಕೃಪಾಕಟಾಕ್ಷಿಕ ಪಾತ್ರರಾಗಿ ಅವರ ಆಶೀರ್ವಾದದ ದ್ವಾರ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಅಮರರಾಗೋಣ, ಧನ್ಯರಾಗೋಣ ಅಂತ ಸದ್ಬುದ್ಧಿಯನ್ನು ಗುರುದೇವ ಸರ್ವರಿಗೂ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಇವತ್ತಿನ ಪ್ರವಚನ ಮುಗಿಸುವ ಸಮಯವಾಗಿದೆ. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ